ಹಾಯ್ ಎಲ್ರಿಗೂ, ನಾನಕ್ಕೆ ಟೀಚರ್ ಮೈ ಕ್ಲಾಸಸ್ ಅಕಾಡೆಮಿ ಬೈಲಹೊಂಗಲದಿಂದ. ಆತ್ಮೀಯ ವಿದ್ಯಾರ್ಥಿಗಳೇ, ಹೋದ ತರಗತಿನಲ್ಲಿ ನಾವು 2024ರ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿದ್ವಿ. ಇವತ್ತಿನ ತರಗತಿಯಿಂದ ನಾವೇನು ಮಾಡ್ತಾ ಹೋಗೋಣ ಅಂತಂದರೆ 2025ರ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣಂತ. ಸೊ ಮುಂದೆ ಬರ್ತಾ ಇರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಆಳ್ವಾಸ್ ಆಗಿರ್ಬೋದು, ಮುಂತಾದ ಅಳಿಕೆ ಆಗಿರ್ಬೋದು, ಮುಂತಾದ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಿಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿದರೆ, ಪ್ರವೇಶ ಪರೀಕ್ಷೆಗೆ ನೀವು ತಯಾರಿಯನ್ನು ನಡೆಸ್ತಾ ಇದ್ದರೆ ಮಸ್ಟ್ ಆ್ಯಂಡ್ ಶುಡ್ ನೀವೇನು ಮಾಡಬೇಕಾಗ್ತೈತೆ ಅಂದರೆ ಈ ತರಗತಿಗಳನ್ನು ನೋಡ್ಕೋಬೇಕಾಗ್ತೈತಿ. ಯಾಕಂದರೆ ಇದು ಹೋದ ವರ್ಷದ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಮತ್ತು ಅವುಗಳನ್ನು ಯಾವ ರೀತಿ ಬಿಡಿಸ್ಬೇಕು ಅಂತಕ್ಕಂಥದ್ದು ನಿಮಗೆ ಏನಾಗ್ತದೆ, ಈಸಿಯಾಗಿ ಗೊತ್ತಾಗ್ತೈತಿ. ಸೊ ಹಾಗಾದರೆ ನಾವೇನು ಮಾಡ್ತಾ ಹೋಗೋಣ ಅಂತ ಇವತ್ತಿನ ತರಗತಿಯೊಳಗೆ ನಾವು 2025ರ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣಂತ. ನಾ ಆಲ್ರೆಡಿ ನಿಮಗೆ ಕ್ವಶನ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತಾ, ಎಷ್ಟು ಪ್ರಶ್ನೆಗಳು ಬಂದಿರ್ತಾವೋ, ಯಾವ ಸಬ್ಜೆಕ್ಟ್ ಒಳಗೆ ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ಇದೆಲ್ಲವನ್ನು ಡೀಟೇಲ್ ಆಗಿ ತರಗತಿಗಳನ್ನು ಮಾಡಿದ್ದೀನಿ. ಯಾರಾದರೂ ಆ ತರಗತಿಗಳನ್ನು ನೋಡಲಿಲ್ಲ ಅಂತಂದ್ರೆ ಕೂಡಲೇ ಹೋಗಿ ಏನು ಮಾಡಿರಿ ಅಂತಂದ್ರೆ ಯೂಟ್ಯೂಬ್ ಒಳಗೆ ಹೋಗಿ ಮೈ ಕ್ಲಾಸಸ್ ಅಕಾಡೆಮಿ ಅಂತ ನೀವು ಸರ್ಚ್ ಮಾಡಿದ್ರಿ ಅಂತಂದ್ರೆ ಅದ್ರ ರಿಲೇಟೆಡ್ ಎಲ್ಲ ವಿಡಿಯೋಗಳು ನಿಮಗೆ ಏನಾಗ್ತಾ ಸಿಗ್ತಾ ಹೋಗ್ತಾವೆ. ಒಂದು ವೇಳೆ ನಮ್ಮ ಒಂದು ಅಕಾಡೆಮಿಯಲ್ಲಿ ಸಿಗ್ತಾ ಇರ್ತಕ್ಕಂಥ, ಯೂಟ್ಯೂಬ್ನಲ್ಲಿ ಸಿಗ್ತಾ ಇರ್ತಕ್ಕಂಥ ಫ್ರೀ ತರಗತಿಗಳನ್ನು ನೀವು ನೋಡ್ಕೊಂಡಿದ್ದಾದರೆ ಆಲ್ಮೋಸ್ಟ್ ಆಲ್ ಮೊರಾರ್ಜಿ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಆಳ್ವಾಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಈಸಿಯಾಗಿ ಏನು ಮಾಡ್ಬೋದು, ಬಿಡಿಸ್ಬೋದು. ಸೊ ಹಾಗಾದರೆ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣಂತ. 2025ರ ಮೊರಾರ್ಜಿ ದೇಸಾಯಿ ಕ್ವಶನ್ ಪೇಪರ್ ಬಿಡಿಸ್ತಾ ಹೋಗೋಣಂತ. ಇನ್ನೂ ಕೂಡ ಯಾರಾದರೂ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹೆಚ್ಚು ಜನಕ್ಕೆ ಏನು ಮಾಡಿರಿ, ಶೇರ್ ಮಾಡಿರಿ. ಓಕೆ, ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣಂತ. ಮೊದಲನೇ ಪ್ರಶ್ನೆ ಏನೈತೆ ಅಂತಂದರೆ, ಮೊದಲನೇ ಪ್ರಶ್ನೆ, ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದ್ಯದ ವ್ಯಾಕರಣಾಂಶ ಅಂತ ಕೇಳಿದ್ದಾರೆ. ಹಾಗಾದರೆ ಕಾಂಚನ ಸುಂದರ ಹುಡುಗಿ, ಇಲ್ಲಿ ಈ ಒಂದು ವಾಕ್ಯದಲ್ಲಿ ಅಡಿಗೆರೆ ಎಳೆದಿರ್ತಕ್ಕಂಥ ಪದ ಯಾವುದು ಅಂತಂದ್ರೆ ಸುಂದರ. ಸುಂದರ ಅಂತಕ್ಕಂಥ ಪದಕ್ಕೆ ಏನು ಮಾಡಿದಾರಪ್ಪ ಅಂತಂದ್ರೆ ಅಂಡರ್ಲೈನ್ ಅನ್ನು ಎಳೆದಿದ್ದಾರೆ. ಹಾಗಾದ್ರೆ ಈ ಅಂಡರ್ಲೈನ್ ಅನ್ನು ಎಳೆದಂಥ ಪದ ಯಾವ ಒಂದು ವ್ಯಾಕರಣಾಂಶವನ್ನು ಸೂಚಿಸ್ತತಿ? ಓಕೆ, ಹಾಗಾದ್ರೆ ಇಲ್ಲಿ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ ನಾಮಪದ, ಕ್ರಿಯಾಪದ, ಗುಣ ವಿಶೇಷಣ ಮತ್ತೆ ಸರ್ವನಾಮ ಅಂತ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಒಂದು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ವಾಕ್ಯ ರಚನೆ ಆಗಬೇಕು ಅಂತಂದ್ರೆ ಅವುಗಳಲ್ಲಿ ನಾಮಪದ, ಕ್ರಿಯಾಪದ, ಕ್ರಿಯಾ ವಿಶೇಷಣ ಆಗಿರ್ಬೋದು, ನಾಮ ವಿಶೇಷಣ, ಸರ್ವನಾಮ ಇವೆಲ್ಲವೂ ಕೂಡ ಒಂದು ಫಾರ್ಮ್ಯಾಟ್ ಒಳಗೆ ಏನು ಮಾಡಬೇಕಾಗಿರ್ತೈತಿ, ಬಂದಿರಬೇಕಾಗಿರ್ತದೆ. ಓಕೆ, ಹಾಗಾದ್ರೆ ನಾವು ಈ ಒಂದು ವಾಕ್ಯವನ್ನು ನೋಡಿದಾಗ ಕಾಂಚನ ಸುಂದರ ಹುಡುಗಿ, ಹಾಗಾದ್ರೆ ಈ ಸುಂದರ ಅಂತಕ್ಕಂಥ ಪದ ಏನನ್ನ ಹೇಳ್ತಾ ಇದೆ? ಈ ಸುಂದರ ಅಂತಕ್ಕಂಥ ಪದ ಕಾಂಚನ ಅಂತಕ್ಕಂಥ ಹುಡುಗಿಯನ್ನ ಏನ್ ಮಾಡ್ತಾ ಇದೆ, ವರ್ಣನೆಯನ್ನ ಮಾಡ್ತಾ ಇದೆ. ಓಕೆ, ಸುಂದರ ಅಂತಕ್ಕಂಥ ಕಾಂಚನ ಅಂತಕ್ಕಂಥ ಹುಡುಗಿಯ ಒಂದು ವರ್ಣನೆಯನ್ನ, ಅವಳಲ್ಲಿ ಏನು ಗುಣ ವಿಶೇಷತೆ ಇದೆ ಅಂತಕ್ಕಂಥದನ್ನ ಏನ್ ಮಾಡ್ತಾ ಇದೆ, ತೋರಿಸ್ತಾ ಇದೆ. ಹಾಗಾದ್ರೆ ಇದು ನಾಮಪದ ಆಗೋದಿಲ್ಲ, ಯಾಕಂದ್ರೆ ಕಾಂಚನ ಅಂತಕ್ಕಂಥದ್ದು ಏನಾಗಿರ್ತದೆ, ನಾಮಪದ ಆಗಿರ್ತದೆ. ಇನ್ನು ಕ್ರಿಯಾಪದ ಅಂತಂದ್ರೆ ಇಲ್ಲಿ ಯಾವುದು ಕ್ರಿಯೆಯನ್ನ ಹೇಳ್ತೈತಲ್ಲ ಅದನ್ನ ನಾವೇನಂತ ಕರಿತೀವಿ, ಕ್ರಿಯಾಪದ ಅಂತ ಕರಿತೀವಿ. ಸೊ ಇದು ಕೂಡ ಆನ್ಸರ್ ಆಗೋದಿಲ್ಲ. ಇನ್ನು ಸರ್ವನಾಮ ಅಂತಂದ್ರೆ ನಾಮಪದದ ಬದಲಾಗಿ ಬರ್ತಕ್ಕಂಥವುಗಳಿಗೆ ನಾವೇನಂತ ಕರಿತೀವಿ, ಸರ್ವನಾಮಗಳು ಅಂತ ಏನ್ ಮಾಡ್ತೀವಿ, ಕರಿತೀವಿ. ಹಾಗಾದ್ರೆ ಇದು ಕೂಡ ಏನಾಗೋದಿಲ್ಲ, ಬರೋದಿಲ್ಲ. ಹಾಗಾದ್ರೆ ಸರಿಯಾದಂತ ಆನ್ಸರ್ ಏನಾಗ್ತದೆ ಅಂತಂದ್ರೆ ಗುಣ ವಿಶೇಷಣ ಆಗ್ತತಿ. ಅಂದ್ರೆ ಕಾಂಚನಳ ಒಂದು ಗುಣವನ್ನ ಹೇಳ್ತಾ ಇರ್ತಕ್ಕಂಥ ಪದ ಯಾವುದು ಅಂತಂದ್ರೆ ಸುಂದರ ಅಂತಕ್ಕಂಥದ್ದು. ಸೊ ಹಾಗಿದ್ರೆ ಸುಂದರ ಅಂತಕ್ಕಂಥ ಪದ ಏನಾಗಿರ್ತದಪ್ಪ ಅಂತಂದ್ರೆ ಗುಣ ವಿಶೇಷಣ ಆಗಿರ್ತತಿ. ಆಪ್ಷನ್ ಸಿ ಏನಾಗ್ತತಿ, ಕರೆಕ್ಟ್ ಆಗ್ತತಿ. ಇನ್ನ ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆಯನ್ನ ನೋಡೋಣಂತ. ಎರಡನೇ ಪ್ರಶ್ನೆ ಏನೈತೆ ಅಂತಂದ್ರೆ ಬೆಟ್ಟ ದಾವರೆ ಈ ಸಂಧಿ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ ಅಂತ ಕೇಳಿದ್ದಾರೆ. ಸೊ ಬೆಟ್ಟ ದಾವರೆ ಅಂತಕ್ಕಂಥ ಪದವನ್ನ ನಾವೇನ್ ಮಾಡ್ಬೇಕಂತಂದ್ರೆ ಬಿಡಿಸಿ ಬರೆದ್ರೆ ಇದ್ರೊಳಗೆ ಯಾವ ಒಂದು ರೂಪವನ್ನ ತಾಳ್ತತಿ? ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟ ಪ್ಲಸ್ ದಾವರೆ, ಬೆಟ್ಟದ ಪ್ಲಸ್ ದಾವರೆ. ಓಕೆ, ಹಾಗಾದ್ರೆ ಇದನ್ನ ನಾವು ಯಾವ ಸಂಧಿ ಅಂತ ಕರಿತೀವಿ ನೋಡ್ರಿ. ಇದನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಆದೇಶ ಸಂಧಿ ಅಂತ ಕರಿತೀವಿ. ಆದೇಶ ಸಂಧಿ ಅಂತ ಏನು ಅಂತಂದ್ರೆ ಕದಪಗಳ ಬದಲಾಗಿ ಗದಪಗಳು ಆದೇಶವಾಗಿ ಬಂದ್ರೆ ನಾವು ಅದನ್ನ ಏನಂತ ಕರಿತೀವಿ, ಆದೇಶ ಸಂಧಿ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಈ ರೀತಿಯ ಒಂದು ಸಂಧಿಗಳು ಅಂತ ಬಂದಾಗ ಮುಖ್ಯವಾಗಿ ನಿಮಗೆ ಕೇಳ್ತಾ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಓನ್ಲಿ ಕನ್ನಡ ಸಂಧಿಗಳನ್ನ ಮಾತ್ರ ಕೇಳ್ತಾರೆ. ಓಕೆ, ಅದರೊಳಗೆ ವ್ಯಂಜನ ಸಂಧಿನೂ ಆಗಿರ್ಬೋದು ಮತ್ತೆ ಸ್ವರ ಸಂಧಿ ಕೂಡ ಆಗಿರ್ಬೋದು. ಆಗಮ ಸಂಧಿ, ಆದೇಶ ಸಂಧಿ ಮತ್ತೆ ಇನ್ನೊಂದು ಬರ್ತಾ ಇರ್ತಕ್ಕಂಥದ್ದು ಲೋಪ ಸಂಧಿ. ಈ 3 ಸಂಧಿಗಳನ್ನ ಮಾತ್ರ ನಿಮ್ಗೆ ಕೇಳ್ತಾರೆ. ಇವುಗಳ ಬಗ್ಗೆ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರಿ ಅಂತಂದ್ರೆ ಇದ್ರ ರಿಲೇಟೆಡ್ ಒಂದು ಪ್ರಶ್ನೆ ಮಸ್ಟ್ ಅಂಡ್ ಶುಡ್ ಬಂದಿರ್ತೈತಿ. ಸೊ ಅದನ್ನ ನೀವು ಈಸಿಯಾಗಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಆನ್ಸರ್ ಅನ್ನ ಮಾಡ್ಬೋದು. ಹಾಗಾದ್ರೆ ಬೆಟ್ಟ ದಾವರೆ, ಹಾಗಾದ್ರೆ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಇದನ್ನ ನಾವು ಬಿಡಿಸಿ ಬರೆದಾಗ ಅದೇನಾಗ್ತದೆ ಅಂದ್ರೆ ಬೆಟ್ಟ ಪ್ಲಸ್
ತಾವರೆ ಆಗ್ತದೆ. ಏನಾಗ್ತದೆ ಹೇಳ್ರಿ? ಬೆಟ್ಟ ಪ್ಲಸ್ ತಾವರೆ ಆಗ್ತದೆ. ಹಾಗಾದ್ರೆ ಇಲ್ಲಿ ಥ ಬದಲಾಗಿ ಏನು ಆದೇಶವಾಗಿ ಬಂದಿದೆ ಅಂತಂದ್ರೆ ದ ಅಂತಕ್ಕಂಥ ಪದ ಏನಾಗಿದೆ? ಆದೇಶವಾಗಿ ಬಂದಿದೆ. ತಾ ಬದಲಾಗಿ ದ ಅಂತಕ್ಕಂಥ ಪದ ಏನಾಗಿದೆ? ಆದೇಶವಾಗಿ ಬಂದಿದೆ. ಹಾಗಾದ್ರೆ ಈ ಬೆಟ್ಟ ದಾವರೆ ಅಂತಕ್ಕಂಥ ಪದವನ್ನ ನಾವು ಬಿಡಿಸಿ ಬರೆದಾಗ ಅದೇನಾಗ್ತತಿ? ಬೆಟ್ಟ ಪ್ಲಸ್ ತಾವರೆ ಆಗತ್ತ. ಓಕೆ, ಹಾಗಾದ್ರೆ ಇಲ್ಲಿ ಸರಿಯಾದಂತ ಆನ್ಸರ್ ಯಾವ್ದು ಬರ್ತದೆ ಅಂದ್ರೆ ಆಪ್ಷನ್ ಬಿ. ಓಕೆ, ಬೆಟ್ಟ ದಾವರೆ. ಇದನ್ನ ಬಿಡಿಸಿ ಬರೆದಾಗ ಬರ್ತಕ್ಕಂಥ ಸರಿಯಾದ ಉತ್ತರ ಬೆಟ್ಟ ಪ್ಲಸ್ ತಾವರೆ ಬರ್ತೈತಿ. ನಾವು ಏನ್ ಮಾಡ್ಬಿಡ್ತೀವಪ್ಪ ಅಂದ್ರೆ ಉತ್ತರ ಗೊತ್ತಿಲ್ಲ ಅಂದ್ರೆ ಬೆಟ್ಟ ಪ್ಲಸ್ ದಾವರೆ ಅಂತ ಹಾಕ್ಬಿಡ್ತೀವಿ. ಓಕೆ, ಯಾಕಂದ್ರೆ ಇದು ಬೆಟ್ಟ ದಾವರೆ ಅಂತ ಹಾಕಲ್ಲ ನಾವು. ಓಕೆ, ಬೆಟ್ಟದ ಪ್ಲಸ್ ತಾವರೆ ಹಾಕ್ಬಿಡ್ತೀವಿ. ಯಾಕಂದ್ರೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟ ದಾವರೆ ಆಗ್ತೈತಿ ಅಂತ ನಾವು ಅನ್ಕೊಳ್ತೀವಿ. ಬಟ್ ಹಂಗಲ್ಲ, ಇಲ್ಲಿ ತ ಬದಲಾಗಿ ದ ಅಂತಕ್ಕಂಥ ಪದ ಏನಾಗ್ತೈತಿ? ಆದೇಶವಾಗಿ ಬರ್ತದೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಏನಂತ ಕರಿತೀವಿ? ಆದೇಶ ಸಂಧಿ ಅಂತ ಕರಿತೀವಿ. ಅದ್ರಲ್ಲಿ ಸರಿಯಾದಂತ ಆನ್ಸರ್ ಯಾವ್ದು ಬರ್ತದೆ ಅಂದ್ರೆ ಆಪ್ಷನ್ 2 ಬರ್ತೈತಿ. ಇನ್ನ ಮೂರನೇ ಪ್ರಶ್ನೆಯನ್ನ ನೋಡ್ತಾ ಹೋದಾಗ ಮೂರನೇ ಪ್ರಶ್ನೆ ಏನೈತಂತಂದ್ರೆ ಓಕೆ, ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕ ತ ಪ ಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು. ಸೊ ಆಲ್ರೆಡಿ ಬೆಟ್ಟದಾವರೆ ಅಂತಕ್ಕಂಥ ಅಲ್ಲೇನೋ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಅದರ ಒಂದು ರಿಲೇಟೆಡ್ ಇಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಒಂದು ಡೆಫಿನೇಷನ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಆದೇಶ ಸಂಧಿ ಅಂತಕ್ಕಂಥದ್ದು ಏನು ಅಂತ ನೀವು ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ 2 ಪ್ರಶ್ನೆಗಳಿಗೆ ನೀವು ಸರಿಯಾದಂತ ಆನ್ಸರ್ ಅನ್ನ ಮಾಡಬಹುದು. ಓಕೆ, ಹಾಗಾದ್ರೆ ಕ ತ ಪ ಗಳಿಗೆ ನಾನು ಆಲ್ರೆಡಿ ಹೇಳಿದೆ ಯಾವುದು ಆದೇಶವಾಗಿ ಬರ್ತೈತಿ? ಗ ದ ಬ ಏನಾಗ್ತದಪ್ಪ ಅಂತಂದ್ರೆ ಆದೇಶವಾಗಿ ಬರ್ತೈತಿ. ನಾನು ಆಲ್ರೆಡಿ ಆವಾಗ್ಲೇನೆ ಹೇಳಿದೆ ನೋಡ್ರಿ, ಬೆಟ್ಟ ಪ್ಲಸ್ ತಾವರೆ. ಹೌದಾ? ಹಾಗಾದ್ರೆ ತ ಬದಲಾಗಿ ನೋಡ್ರಿ, ತ ಬದಲಾಗಿ ದ ಏನಾಗಿದೆ? ಆದೇಶವಾಗಿ ಬಂದಿದೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಏನಂತ ಕರಿತೀವಿ ಹೇಳ್ರಿ? ಆದೇಶ ಸಂಧಿ ಅಂತ ಕರಿತೀವಿ. ಸೊ ಹಾಗಿದ್ರೆ ಆದೇಶ ಸಂಧಿ ಅಂತಂದ್ರೆ ಏನು ಅಂತಂದ್ರೆ ಕ ತ ಪ ಗಳಿಗೆ ಗ ದ ಬಗಳು ಆದೇಶವಾಗಿ ಬಂದ್ರೆ ನಾವು ಅದನ್ನ ಏನಂತ ಕರಿತೀವಿ? ಆದೇಶ ಸಂಧಿ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಾಗೈತೆ ಅಂತಂದ್ರೆ ಆಪ್ಷನ್ 3 ಆಗೈತಿ. ಇನ್ನು ನೆಕ್ಸ್ಟ್ ಬಂದಾಗ ನಾಲ್ಕನೇ ಪ್ರಶ್ನೆ ಏನೈತಂತಂದ್ರೆ ಬಿ.ವಿ. ಕಾರಂತರವರು ರವೀಂದ್ರನಾಥ್ ಟ್ಯಾಗೋರ್ ಅವರ ಈ ಭಾಷೆಯ ನಾಟಕವನ್ನು ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಂತ ಕೇಳಿದ್ದಾರೆ. ಓಕೆ, ಹಾಗಾದ್ರೆ ಪಂಜರ ಶಾಲೆ ಬಿ.ವಿ. ಕಾರಂತರವರು ಯಾರ ಒಂದು ನಾಟಕವನ್ನ ಪಂಜರ ಶಾಲೆ ಅಂತೇಳಿ ಕನ್ನಡಕ್ಕೆ ಅನುವಾದ ಮಾಡಿದಾರಪ್ಪ ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ನಾಟಕವನ್ನ ಪಂಜರ ಶಾಲೆ ಅಂತಕ್ಕಂಥ ಏನು ನಾಟಕದೊಂದಿಗೆ ಅದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಅನುವಾದ ಮಾಡಿ ಕನ್ನಡಕ್ಕೆ ತಗೊಂಡ್ ಬಂದಿದ್ದಾರೆ. ಹಾಗಾದ್ರೆ ಅವರು ಯಾವ ಭಾಷೆಯಿಂದ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಬಿ.ವಿ. ಕಾರಂತರವರು ಅಂದಾಗ ಸರಿಯಾದ ಆನ್ಸರ್ ಏನಾಗ್ತೈತೆ ಅಂದ್ರೆ ಆಪ್ಷನ್ 3 ಆಗ್ತೈತಿ. ಬಂಗಾಳಿ ಭಾಷೆ ಆಗ್ತೈತಿ. ನಿಮ್ಗೆ ಒಂದ್ ವೇಳೆ ಇದು ಗೊತ್ತಾಗ್ಲಿಕ್ಕಂತ ನೀವೇನ್ ಮಾಡ್ಬೋದು ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಯಾರಪ್ಪ ಅಂದ್ರೆ ನಮ್ಮ ರಾಷ್ಟ್ರಗೀತೆಯನ್ನ ಬರೆದಿರ್ತಕ್ಕಂಥವ್ರು. ಓಕೆ, ನಮ್ಮ ರಾಷ್ಟ್ರಗೀತೆ ಯಾವುದು? ಜನಗಣಮನ. ಆ ಜನಗಣಮನವನ್ನ ಬರೆದಂಥವ್ರು ಯಾರಪ್ಪ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಹಾಗಾದ್ರೆ ನಮ್ಮ ರಾಷ್ಟ್ರಗೀತೆ ಮೂಲತಃ ಯಾವ ಭಾಷೆ ಒಳಗೈತಿ? ಬಂಗಾಳಿ ಭಾಷೆ ಒಳಗೆ. ಸೊ ಇದನ್ನ ನೋಡಿನೂ ಕೂಡ ನೀವು ಏನ್ ಮಾಡ್ಬೋದು ಅಂತಂದ್ರೆ ಒಂದು ಗೆಸ್ ಮೂಲಕ ಒಂದು ಗೆಸ್ ಅನ್ನ ಮಾಡಿ ನೀವು ಇಲ್ಲಿ ಆನ್ಸರ್ ಅನ್ನ ಏನ್ ಮಾಡ್ಬೋದಾಗಿದೆ? ಹಾಕ್ಬೋದಾಗಿದೆ. ಓಕೆ, ಹಾಗಾದ್ರೆ ಬಿ.ವಿ. ಕಾರಂತರವರು ರವೀಂದ್ರನಾಥ್ ಟ್ಯಾಗೋರ್ ಅವರ ಯಾವ ಭಾಷೆಯ ಒಂದು ನಾಟಕವನ್ನ ಪಂಜರ ಶಾಲೆ ಅಂತ ಕನ್ನಡದಾಗ ಅನುವಾದ ಮಾಡಿದಾರಪ್ಪ ಅಂತಂದ್ರೆ ಬಂಗಾಳಿ ಭಾಷೆಯ ಒಂದು ನಾಟಕವನ್ನ ಅವರು ಪಂಜರ ಶಾಲೆ ಅಂತೇಳಿ ಕನ್ನಡಕ್ಕೆ ಅನುವಾದವನ್ನ ಮಾಡಿದ್ದಾರೆ. ಸೊ ಒಂದ್ ವೇಳೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ಒಂದ್ ಏನೋ ಗೊತ್ತಿತ್ತಂದ್ರೆ ಅದು ರಿಲೇಟೆಡ್ ವಿಚಾರ ಮಾಡಿ ನೀವೇನ್ ಮಾಡ್ಬೋದು ಅಂದ್ರೆ ಗೆಸ್ ಮಾಡಿನೂ ಕೂಡ ಇಲ್ಲಿ ಆನ್ಸರ್ನ ಹಾಕ್ಬೋದಾಗಿದೆ. ಓಕೆ, ಇನ್ನು ನೆಕ್ಸ್ಟ್ ಬಂದಾಗ ಐದನೇ ಪ್ರಶ್ನೆ ಏನಿದೆ ಅಂತಂದ್ರೆ ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರವು ಈ ವಿಧದ ಪತ್ರವಾಗಿದೆ. ನಿಮ್ಮ ಪತ್ರ ಲೇಖನ ಅಂತಕ್ಕಂಥದ್ದು ತುಂಬಾ ಏನಾಗಿರ್ತೈತಿ? ಮುಖ್ಯ ಆಗಿರ್ತೈತಿ. ಓಕೆ, ಲೆಟರ್ ರೈಟಿಂಗ್ ಬಗ್ಗೆ ಒಂದ್ಸಲ ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ಕನ್ನಡದೊಳಗೂ ಬರ್ತೈತಿ ಮತ್ತೆ ಇಂಗ್ಲಿಷ್ ಒಳಗೂ ಕೂಡ ಬರ್ತೈತೆ. ಓಕೆ, ಅಲ್ಲಿ ನೀವೇನ್ ಮಾಡ್ಬೋದು? 2 ಕ್ವಶನ್ ಅನ್ನ ಏನ್ ಮಾಡ್ಬೋದು? ಕ್ರ್ಯಾಕ್ ಮಾಡ್ಬೋದು. ಸೊ ಹಾಗಿದ್ರೆ ನಮ್ಮ ಊರಿನ ರಸ್ತೆ ಏನಾಗಿದೆ? ಹದಗೆಟ್ಟಿದೆ. ನೀವು ಅದನ್ನ ಏನ್ ಮಾಡ್ಬೇಕು? ದುರಸ್ತಿ ಮಾಡ್ಬೇಕು ಅಂತ ಹೇಳಿ ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯಿತಿಗೆ ಪತ್ರವನ್ನ ಬರಿಬೇಕು. ಹಾಗಾದ್ರೆ ಆ ಪತ್ರವನ್ನ ಗ್ರಾಮ ಪಂಚಾಯಿತಿಗೆ ದುರಸ್ತಿ ಮಾಡ್ಬೇಕು ಅಂತೇಳಿ ಬರಿತಾ ಇರ್ತಕ್ಕಂಥ ಪತ್ರವನ್ನ ಏನಂತ ಕರೀತಾರೆ ಅಂತಂದ್ರೆ ವೈಯಕ್ತಿಕ ಪತ್ರ, ಮನವಿ ಪತ್ರ, ಜಾಹೀರಾತು ಪತ್ರ ಮತ್ತು ಪತ್ರಿಕಾ ವರದಿ ಪತ್ರ ಅಂತ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ವೈಯಕ್ತಿಕ ಪತ್ರವನ್ನ ನಾವು ಯಾರಿಗೆ ಬರಿತೇವಿ? ಓಕೆ, ವೈಯಕ್ತಿಕ ಪತ್ರವನ್ನ ನಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ತಂದೆಗೆ, ತಾಯಿಗೆ, ಹೌದಾ, ಬರಿತಕ್ಕಂಥ ಪತ್ರವನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ವೈಯಕ್ತಿಕ ಪತ್ರ ಅಂತ ಕರಿತೀವಿ. ಓಕೆ, ಜಾಹೀರಾತು ಪತ್ರ ಅಂತಂದ್ರೆ ಏನಾದ್ರು ಜಾಹೀರಾತುಗಳನ್ನ ಪತ್ರಿಕೆಯಲ್ಲಿ ವರದಿ ಮಾಡ್ರಿ
ಅಂತಕ್ಕಂಥ ವಿಷಯಕ್ಕೋಸ್ಕರ ನಾವು ಬರೀತಕ್ಕಂಥ ಪತ್ರವನ್ನು ಜಾಹೀರಾತು ಪತ್ರ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಪತ್ರಿಕಾ ವರದಿ ಪತ್ರ ಅಂತಂದಾಗ ಏನಾದರೂ ಒಂದು ವರದಿಯನ್ನು ಪತ್ರಿಕೆಗಳ ಪ್ರಕಟಣೆ ಮಾಡಬೇಕು ಅಂದಾಗ ನಾವು ಏನೋ ಪತ್ರಿಕೆಗೆ ಏನೋ ವರದಿಗೋಸ್ಕರ ಬರೀತಕ್ಕಂಥ ಪತ್ರವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಪತ್ರಿಕಾ ವರದಿ ಪತ್ರ ಅಂತ ಕರಿತೀವಿ. ಸೊ ಹಾಗಿದ್ರೆ ನಮ್ಮ ಒಂದು ಗ್ರಾಮ ಪಂಚಾಯಿತಿಗೆ ನಮ್ಮ ಊರಿನ ರಸ್ತೆಯನ್ನ ದುರಸ್ತಿ ಮಾಡ್ರಿ ಅಂತಕ್ಕಂಥ ಉದ್ದೇಶದಿಂದ ನಾವು ಅವರಿಗೆ ಏನನ್ನ ಕೇಳ್ತೀವಿ ಅಂದ್ರೆ ಮನವಿ ಕೊಡ್ತಾ ಇರ್ತೀವಿ. ಸೊ ನಮ್ಮ ಊರಿನ ರಸ್ತೆ ಹದಗೆಟ್ಟಿದೆ, ನಮ್ಮಲ್ಲಿ ಸರಿಯಾಗಿ ಏನು ನೀರು ಬರ್ತಾ ಇಲ್ಲ, ಅಥವಾ ನಮ್ಮಲ್ಲಿ ಕರೆಂಟ್ ಸಪ್ಲೈ ಆಗ್ತಾ ಇಲ್ಲ. ಸೊ ಹಲವಾರು ಕಾರಣದಿಂದ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಮ್ಮ ಪಂಚಾಯಿತಿಗೆ ಏನು ಮನವಿ ಕೊಡ್ತೀವಲ್ಲ, ಸೊ ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಮನವಿ ಪತ್ರ ಅಂತ ಕರಿತೀವಿ. ಸೊ ಹಾಗಿದ್ರೆ ನಮ್ಮ ಪಂಚಾಯಿತಿಗೆ ನಾವು ಬರಿತಾ ಇರ್ತಕ್ಕಂಥ ರಸ್ತೆ ದುರಸ್ತಿಗೋಸ್ಕರ ಬರಿತಾ ಇರ್ತಕ್ಕಂಥ ಪತ್ರ ಯಾವುದು ಅಂತಂದ್ರೆ ಮನವಿ ಪತ್ರ. ಆಪ್ಷನ್ 2 ಏನಾಗಿರ್ತತಿ, ಸರಿಯಾಗಿರ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 6ನೇ ಪ್ರಶ್ನೆ. ಸೊ 6ನೇ ಪ್ರಶ್ನೆ ಏನೈತೆ ಅಂದ್ರೆ ದಂಡ ಈ ಪದದ ನಾನಾರ್ಥಕ ಸರಿಯಾದ ಜೋಡಿ ಅಂತ ಕೇಳಿದಾರೆ. ಇಲ್ಲಿ ನಾನಾರ್ಥಕ ಪದಗಳು ಅಂತ ಬರ್ತಾವ, ಸಮಾನಾರ್ಥಕ ಪದಗಳು ಅಂತ ಬರ್ತಾವ ಮತ್ತು ನಾನಾರ್ಥಕ ಪದಗಳು ಅಂತ ಬರ್ತಾವ. ಸಮಾನಾರ್ಥಕ ಪದಗಳು ಅಂತಂದ್ರೆ ಒಂದು ಪದಕ್ಕೆ ಸಮಾನ ಅರ್ಥವನ್ನು ಕೊಡ್ತಕ್ಕಂಥ ಪದಗಳಿಗೆ ನಾವೇನಂತ ಏನಂತ ಕರಿತೀವಿ, ಸಮಾನಾರ್ಥಕ ಪದಗಳು ಅಂತ ಕರಿತೀವಿ. ಇನ್ನು ನಾನಾರ್ಥಕ ಪದಗಳು ಅಂತಂದ್ರೆ ಒಂದು ಪದಕ್ಕೆ ಬೇರೆ ಬೇರೆ ಅರ್ಥವನ್ನು ಕೊಡ್ತಿರ್ತಾವ, ನಾನಾರ್ಥವನ್ನು ಕೊಡ್ತಿರ್ತಾವ. ಅಂಥವುಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ನಾನಾರ್ಥಕಗಳು ಅಂತ ಕರಿತೀವಿ, ನಾನಾರ್ಥಕ ಪದಗಳು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ದಂಡ ಅಂತಕ್ಕಂಥದ್ದು ಒಂದು ಪದವನ್ನು ಕೊಟ್ಟಿದ್ದಾರೆ. ಓಕೆ, ದಂಡ ಅಂತಕ್ಕಂಥ ಪದವನ್ನ ಕೊಟ್ಟಿರ್ತಾರೆ. ಈ ದಂಡ ಪದದ ನಾನಾರ್ಥಕ ಪದವನ್ನ ನೀವು ಕಂಡುಹಿಡಿಬೇಕಾಗ್ತದೆ. ಹಾಗಾದ್ರೆ ದಂಡ ಅಂತಂದ್ರೆ ಹಾಗಾದ್ರೆ ಶಿಕ್ಷೆ ಮತ್ತು ಕೋಲು, ಕೋಲು ಮತ್ತೆ ದೇಹ, ಶಿಕ್ಷೆ ಮತ್ತು ಗುಂಪು, ಭಾಗ ಮತ್ತು ದೇಹ ಅಂತ 4 ಆಪ್ಷನ್ಗಳನ್ನ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡ್ರಿ, ಕೋಲು, ಕೋಲು ಅಂದ್ರೆ ದಂಡ ಅಂತ ಕರಿತೀವಿ. ಓಕೆ ಸರಿ. ಹಾಗಾದ್ರೆ ದೇಹ ಅಂತ ಕರಿತೀವ, ಕರೆಯೋದಿಲ್ಲ. ಹಾಗಾದ್ರೆ ಶಿಕ್ಷೆ, ಶಿಕ್ಷೆ ಅಂತಂದ್ರೆ ಓಕೆ ಏನಪ್ಪಾ ಅಂದ್ರೆ ದಂಡ, ಶಿಕ್ಷೆ ಅಂತಂದ್ರೆ ಏನು, ದಂಡ. ಗುಂಪು ಅಂತ ಕರಿತೇವ, ಕರೆಯೋದಿಲ್ಲ. ಭಾಗ ಮತ್ತು ದೇಹ ಇವೆರಡು ಕೂಡ ಸುದ್ದಿಯೊಳಗ ಇಲ್ಲ. ಹಾಗಾದ್ರೆ ಸರಿಯಾದಂತ ಆನ್ಸರ್ ಯಾವ್ದು ಬರ್ತದೆ ಅಂದ್ರೆ ಶಿಕ್ಷೆ ಮತ್ತೆ ಕೋಲು. ದಂಡ ಅಂತಂದ್ರೆ ಏನಂತ ಕರಿತೀವಿ ನಾವು, ಕೋಲು ಅಂತ ಕರಿತೀವಿ. ಏನಾದ್ರೂ ಪೆನಾಲ್ಟಿ ಹಾಕೋದಕ್ಕೆ ನಾವೇನಂತ ಕರಿತೀವಿ, ಶಿಕ್ಷೆ ಅಂತ ಕರಿತೀವಿ. ಓಕೆ, ದಂಡ ಅಂತ ಕರಿತೀವಿ. ಓಕೆ, ಹಾಗಿದ್ರೆ ದಂಡ ಇದರ ಒಂದು ನಾನಾರ್ಥಕ ಏನಾಗಿರ್ತದಪ್ಪ ಅಂದ್ರೆ ಶಿಕ್ಷೆ ಮತ್ತು ಕೋಲು ಆಗಿರ್ತದೆ. ಏನಾಗಿರ್ತದೆ ಹೇಳ್ರಿ, ಶಿಕ್ಷೆ ಮತ್ತು ಕೋಲು. ಆಪ್ಷನ್ 1 ಅಂತಕ್ಕಂಥದ್ದು ಏನಾಗಿರ್ತತಿ, ಸರಿಯಾಗಿರ್ತತಿ. ಇನ್ನು 7ನೇ ಪ್ರಶ್ನೆ ಅಂತ ಬಂದಾಗ 7ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಅಂಬಿಕಾ ತನಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ. ಅಂಬಿಕಾ ತನಯ ದತ್ತ ಯಾರ ಒಂದು ಕಾವ್ಯನಾಮ ಆಗಿರ್ತತಿ, ಕುವೆಂಪು, ದಿನಕರ ದೇಸಾಯಿ, ದ.ರಾ. ಬೇಂದ್ರೆ ಮತ್ತೆ ಸಿದ್ದಯ್ಯ ಪುರಾಣಿಕ್ ಅಂತ ಹೇಳಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಅಂಬಿಕಾ ತನಯ ದತ್ತ, ಓಕೆ, ಅಂಬಿಕಾ ಮೀನ್ಸ್ ತನಯ, ದತ್ತ ಯಾರಪ್ಪ ಹಂಗಂದ್ರೆ ದ.ರಾ. ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಹಾಗಾದ್ರೆ ಅಂಬಿಕಾಳ ಮಗ, ತನಯ ಅಂದ್ರೇನು, ಮಗ ಅಂತ ಅರ್ಥ. ಹೌದಾ, ಅಂಬಿಕಾಳ ಮಗ ಯಾರಪ್ಪ, ದತ್ತ. ಓಕೆ, ಎಷ್ಟು ಚೆನ್ನಾಗಿ ಒಂದು ಕಾವ್ಯನಾಮವನ್ನು ಇಟ್ಕೊಂಡಿದಾರಲ್ಲ ಅವರು, ಅಂಬಿಕಾ ತನಯ ದತ್ತ. ಓಕೆ, ಹಾಗಾದ್ರೆ ಅಂಬಿಕಾರವರ ತನಯ ಮಗ ಯಾರು, ದತ್ತ. ದತ್ತ ಅಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದ.ರಾ. ಬೇಂದ್ರೆ. ನಿಮಗೆ ಈ ರೀತಿ ಕಾವ್ಯನಾಮಗಳನ್ನು ಕೇಳ್ಬೋದು. ಇಲ್ಲ ಅಂತಂದ್ರೆ ಏನ್ ಮಾಡಿರ್ತಾರಪ್ಪ ಅಂದ್ರೆ ಈ ದ.ರಾ. ಬೇಂದ್ರೆ ಇದನ್ನ ಬಿಡಿಸಿ ಬರೀರಿ ಅಂತಾನೂ ಕೂಡ ಏನ್ ಮಾಡಿರ್ತಾರೆ, ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅಥವಾ ಇವರಿಗೆ ಏನೋ ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂತ ಒಂದು ಕೃತಿ ಬಗ್ಗೆ ಕೇಳಿರ್ತಾರೆ, ಅಥವಾ ಇವರಿಗೆ ಬಂದಂತ ಪ್ರಶಸ್ತಿಗಳ ಬಗ್ಗೆ ಕೇಳಿರ್ತಾರೆ, ಇವರು ಪ್ರಮುಖವಾದಂತ ಕೃತಿಗಳ ಬಗ್ಗೆ ಕೇಳಿರ್ತಾರೆ. ಈ ರೀತಿಯಾಗಿ ಕವಿಗಳ ಬಗ್ಗೆ ಮೋಸ್ಟ್ಲಿ ಅವರು ಯಾರು ಪಾಪ್ಯುಲರ್ ಒಳಗೆ ಇರ್ತಾರಲ್ಲ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಪಡ್ಕೊಂಡವರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಾಹಿತ್ಯ ಪ್ರಶಸ್ತಿ ಪಡ್ಕೊಂಡವರು, ಮತ್ತೆ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡವರು. ಈ ರೀತಿ ಯಾರು ಪ್ರಸಿದ್ಧಿಯೊಳಗೆ ಇರ್ತಾರಲ್ಲ, ಯಾರು ಎಲ್ಲರಿಗೂ ಫೆಮಿಲಿಯರ್ ಆಗಿರ್ತಾರಲ್ಲ, ಆ ರೀತಿಯ ಕವಿಗಳ ಬಗ್ಗೆ, ಆ ರೀತಿಯ ಕನ್ನಡ ಪೋಯಿಟ್ ಬಗ್ಗೆ ಏನ್ ಮಾಡಿರ್ತಾರಪ್ಪ ಅಂದ್ರೆ ಪ್ರಶ್ನೆಗಳನ್ನ ಕೇಳಿರ್ತಾರೆ. ನೀವು ಅವುಗಳನ್ನ ಕರೆಕ್ಟ್ ಆಗಿ ಓದ್ಕೊಂಡ್ ಬಿಟ್ರಿ ಅಂದ್ರೆ ಬಹಳ ಜನ ಇಲ್ಲ, ತುಂಬಾ ಜನ ಇಲ್ಲ, ಒಂದು 15 ಜನ ಬರ್ತಾರೆ ಅನ್ಸತ್. ಮೇ ಬಿ ನನ್ನ ಪ್ರಕಾರ ಒಂದು 15 ಜನ ಬರ್ಬೋದು. ಸೊ ಅವರನ್ನ ನೀಟಾಗಿ ನೀವು ಅವರು ಕೃತಿಗಳಾಗಿರ್ಬೋದು, ಕಾವ್ಯನಾಮಗಳಾಗಿರ್ಬೋದು, ಅವರಿಗೆ ಸಂದಿರ್ತಕ್ಕಂಥ ಪ್ರಶಸ್ತಿಗಳಾಗಿರ್ಬೋದು, ಆಮೇಲೆ ಅವರ ಒಂದು ಪೂರ್ಣ ಹೆಸರನ್ನ ಕರೆಕ್ಟ್ ಆಗಿ ಓದ್ಕೊಂಡ್ ಬಿಟ್ರಿ ಅಂತಂದ್ರೆ ಯಾವುದೇ ಪ್ರಶ್ನೆ ಬಂದ್ರೂ ಕೂಡ ನೀವೇನ್ ಮಾಡ್ಬೋದು, ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣಂತ. 8ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು. ಈ ವಾಕ್ಯದಲ್ಲಿನ ಕ್ರಿಯಾಪದ ಗುರುತಿಸಿ. ನೋಡ್ರಿ, ಆಗಲೇ ಏನ್ ಕೇಳಿದ್ರು, ಗುಣವಿಶೇಷಣ ಕೇಳಿದ್ರು. ಓಕೆ, ಒಂದು ವಾಕ್ಯದಲ್ಲಿ ಬರ್ತಕ್ಕಂಥ ನಾಮಪದ, ನಾಮವಿಶೇಷಣ ಅಥವಾ ಗುಣವಿಶೇಷಣ, ಕ್ರಿಯಾಪದ, ಕ್ರಿಯಾವಿಶೇಷಣ, ಸರ್ವನಾಮ. ಈ ರೀತಿ ಕರೆಕ್ಟಾಗಿ ಒಂದು ಪ್ಯಾಟರ್ನ್ ಒಳಗೆ ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ಗ್ರಾಮರ್ ಅನ್ನು ತುಂಬಾ ಈಸಿ ಆಗ್ತದೆ ನಿಮಗೆ. ಈಗ ಮಾತ್ರ ಅಲ್ಲ, ಓನ್ಲಿ ಎಕ್ಸಾಮ್ ಪರ್ಪಸ್ ಮಾತ್ರ ಅಲ್ಲ, ಅದರ್ವೈಸ್ ನೀವು ನೆಕ್ಸ್ಟ್ ಲೆವೆಲ್ ಅಂತಂದಾಗ 7th 6th 8th 9th 10th ನೀವು ಎಲ್ಲಿ ಬಂದ್ರೂ ಕೂಡ ಗ್ರಾಮರ್ ಏನಿರ್ತೈತಿ, ಸೇಮ್ ಇರ್ತೈತಿ. ಓಕೆ,
ಓಕೆ. ಈ ಒಂದು ಬೇಸಿಕನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರಿ ಅಂದ್ರೆ ಮುಂದಿನ ತರಗತಿಯೊಳಗೆ ವಿಷಯ ಸೇಮ್, ಬಟ್ ಏನಾಗಿರುತ್ತೆ ಸ್ವಲ್ಪ ಏನಾಗಿರ್ತದಪ್ಪ ಅಂದ್ರೆ ವಿಷಯದ ವಿವರಣೆ ಜಾಸ್ತಿ ಇರ್ತೈತಿ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಹಂತದೊಳಗೆ ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರಿ ಅಂದ್ರೆ ಮುಂದಿನ ಹಂತದೊಳಗೆ ಬಂದಾಗ ನೀವು ಈಸಿಯಾಗಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಬಿಡಿಸ್ಬೋದು. ಸೊ ಅದಕ್ಕೋಸ್ಕರ ನೀವೇನಾದ್ರೂ ಮುಂದಿನ ತರಗತಿಯೊಳಗೆ ಹೆಚ್ಚು ಮಾರ್ಕ್ಸ್ ತೆಗಿಬೇಕು, ಹೆಚ್ಚು ತಿಳ್ಕೋಬೇಕು ಅಂತಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ಈ ರೀತಿ ತರಗತಿಗಳನ್ನ ನೀವು ನೋಡ್ಬೇಕಾಗ್ತೈತಿ. ಇಲ್ಲಾಂದ್ರೆ ನಮ್ಮಲ್ಲಿ ಆನ್ಲೈನ್ ತರಗತಿಗಳು ಬರ್ತಾವೆ. ಆನ್ಲೈನ್ ತರಗತಿಗಳು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಈಸಿಯಾಗಿ ಒಂದು ಪ್ಯಾಟರ್ನ್ ಒಳಗೆ ಯಾವ ಒಂದು ವಿಷಯ ಅಂದ್ರೆ ಏನು 6th to 10th ಏನೇನು ವಿಷಯಗಳು ಬೇಕು ಅಂತಕ್ಕಂಥದ್ದನ್ನು ನೀಟಾಗಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಒಂದು ಪ್ಯಾಟರ್ನ್ ಮಾಡಿ ಕೊಟ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ಆನ್ಲೈನ್ ತರಗತಿಗಳನ್ನು ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ನಮ್ಮ ಮೈ ಕ್ಲಾಸಸ್ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆನ್ಲೈನ್ ತರಗತಿಗಳನ್ನು ಕೂಡ ಏನು ಮಾಡ್ಬೋದಾಗಿದೆ ನೋಡ್ಬೋದಾಗಿದೆ. ಬೇಡ ಅಂತಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ಇದು ರಿಲೇಟೆಡ್ ತರಗತಿಗಳು ನಿಮ್ಗೆ ಏನಾಗ್ತಾವ ಅಂದ್ರೆ ಸಿಗ್ತಾ ಹೋಗ್ತಾವೆ. ಸೊ ಹಾಗಿದ್ರೆ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು, ಇಲ್ಲಿ ಬರ್ತಕ್ಕಂಥ ಕ್ರಿಯಾಪದ ಯಾವುದು ಅಂತ ಕೇಳಿದಾರೆ. ಹಾಗಾದ್ರೆ ಎತ್ತುಗಳು ಅಂತಕ್ಕಂಥದ್ದು ಬರೋದಿಲ್ಲ. ಎತ್ತುಗಳು ಅಂತಕ್ಕಂಥದ್ದು ಏನಾಗ್ತತಿ ನಾಮಪದ ಆಗ್ತದೆ. ಹಾಗೆ ಕ್ರಿಯಾಪದ, ಕ್ರಿಯೆ ಅಂತಂದ್ರೇನು ಕೆಲಸ, ಕ್ರಿಯೆ ಅಂತಂದ್ರೇನು ಕೆಲಸ. ಇಲ್ಲಿ ಯಾವ ಕೆಲಸ ಆಗ್ತಾ ಇದೆ? ಎಳಿತಕ್ಕಂಥ ಕೆಲಸ ಆಗ್ತಾ ಇದೆ. ಯಾವ ಕೆಲಸ ಆಗ್ತಾ ಇದೆ? ಇಲ್ಲಿ ಎಳಿತಕ್ಕಂಥ ಕೆಲಸ ಆಗ್ತಾ ಇದೆ. ಹಾಗಾದ್ರೆ ಇದರೊಳಗೆ ಕ್ರಿಯಾಪದ ಯಾವ್ದು ಬರ್ತದಪ್ಪ ಅಂತಂದ್ರೆ ಎಳೆಯುವವು. ಓಕೆ, ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವು, ಇಲ್ಲಿ ಬರ್ತಕ್ಕಂಥ ಕ್ರಿಯಾಪದ ಯಾವುದು ಅಂತಂದ್ರೆ ಎಳೆಯುವವು ಅಂತಕ್ಕಂಥ ಪದ ಬರ್ತದೆ. ಓಕೆ, ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣಂತ. 9ನೇ ಪ್ರಶ್ನೆ ಏನೈತೆ ಅಂತಂದ್ರೆ ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ, ಈ ವಾಕ್ಯದಲ್ಲಿರುವ ವರ್ತಮಾನ ಕಾರಕ ಪ್ರತ್ಯಯ ಅಂತ ಕೇಳ್ತಾರೆ. ಓಕೆ, ಇಲ್ಲಿ ಬಂದಾಗ ನಮ್ಮಲ್ಲಿ ಕಾಲಗಳು ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯ ಕಾಲ ಅಂತ 3 ಕಾಲಗಳು ಬರ್ತಾವೆ. ಹೌದಾ? ಹಾಗಾದ್ರೆ ಇಲ್ಲಿ ವರ್ತಮಾನ ಕಾಲ ಅಂತ ಕೇಳಿದ್ದಾರೆ. ಹೌದಾ? ಪ್ರತ್ಯಯ, ವರ್ತಮಾನ ಕಾರಕ ಪ್ರತ್ಯಯಗಳು ಅಂತ ಕೇಳಿದ್ದಾರೆ. ಕಾಲಗಳಲ್ಲಿ ಬಂದಾಗ ಏನಪ್ಪಾ ಅಂತಂದ್ರೆ ದ, ಉತ್ತ, ವ, ಹೌದಾ, ಅಥವಾ ಉ ಅಂತೇಳಿ ನಾವ್ ಏನ್ ಮಾಡ್ತೇವೆ ಅಂತಂದ್ರೆ ಈ ಪ್ರತ್ಯಯಗಳನ್ನ ನೋಡ್ತಾ ಹೋಗ್ತೀವಿ. ದ ಅಂತ ಬಂದತಿ ಅಂತಂದ್ರೆ ಇದೇನಾಗಿರ್ತತಿ ಭೂತಕಾಲ ಪ್ರತ್ಯಯ ಆಗಿರ್ತತಿ. ಇನ್ನು ಉತ್ತ ಅಂತ ಬಂದಾಗ ವರ್ತಮಾನ ಆಗಿರ್ತತಿ, ಮತ್ತು ವ ಉ ಅಂತಕ್ಕಂಥದ್ದು ಏನಾಗಿರ್ತತಿ ಭವಿಷ್ಯತ್ ಕಾಲದ ಪ್ರತ್ಯಯ ಆಗಿರ್ತತಿ. ಹಾಗಾದ್ರೆ ಇಲ್ಲಿ ಅವ್ರು ಏನ್ ಕೇಳಿದಾರಪ್ಪ ಅಂದ್ರೆ ವರ್ತಮಾನ ಕಾರಕ ಪ್ರತ್ಯಯ ಅಂತ ಕೇಳಿದಾರೆ. ಹಾಗಾದ್ರೆ ವರ್ತಮಾನ ಕಾರಕ ಪ್ರತ್ಯಯ ಅಂತಂದಾಗ ಇಲ್ಲಿ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಏನಂತಂದ್ರೆ ಉತ್ತ, ತಾ, ಗೆ, ನೆ ಅಂತೇಳಿ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ವರ್ತಮಾನ ಕಾರಕ ಪ್ರತ್ಯಯ ಯಾವ್ದಾಗಿರ್ತದೆ ಅಂದ್ರೆ ಉತ್ತ ಆಗಿರ್ತದೆ. ವರ್ತಮಾನ ಕಾರಕ ಪ್ರತ್ಯಯ ಯಾವ್ದಾಗಿರ್ತತಿ? ಉತ್ತ ಆಗಿರ್ತದೆ. ವಿದ್ಯಾರ್ಥಿಗಳೇ, ನಿಮ್ಗೆ ಈ ರಿಲೇಟೆಡ್ ಏನಾದರೂ ಗೊತ್ತಿಲ್ಲ ಅಂತಂದ್ರೆ ನೀವು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದನ್ನ ಕೇವಲ ನೋಡ್ಕೊಂಡ್ರಿ ಅಂದ್ರೂ ಸಹಿತ ಇದೇ ರೀತಿಯ ಪ್ರಶ್ನೆಗಳು ನೆಕ್ಸ್ಟ್ ನಿಮ್ಮ ಒಂದು ಎಕ್ಸಾಮ್ ಒಳಗೆ ಬಂದಾಗ ನೀವು ಈಸಿಯಾಗಿ ಕೊಟ್ಟಂತ 4 ಆಪ್ಷನ್ ಒಳಗೆ ಕರೆಕ್ಟಾಗಿ ಏನು ಮಾಡ್ಬೋದು ಗುರ್ತು ಮಾಡ್ಬೋದು. ಯಾಕಂದ್ರೆ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬರವಣಿಗೆ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಅಲ್ಲ ಇದು. ಇದೇನಿರ್ತದೆ ಅಂದ್ರೆ ಟಿಕ್ ಮಾಡೋದಿರ್ತದೆ. ಓಕೆ, 4 ಆಪ್ಷನ್ ಕೊಟ್ಟಿರ್ತಾರೆ, ಅದರೊಳಗೆ ಸರಿ ಯಾವ್ದಿರ್ತದೆ ಚಾಯ್ಸ್ ಮಾಡೋದಿರ್ತದೆ. ಸೊ ನಾವು ಗೆಸ್ ಮೂಲಕನೂ ಏನು ಮಾಡ್ಬೋದು ಚಾಯ್ಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ತರಗತಿಗಳನ್ನ ನೀಟಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲೂ ಕೂಡ ಪಾಸ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ನೀವು ನೀಟಾಗಿ ತರಗತಿಗಳನ್ನು ನೋಡ್ಕೊಂಡ್ರಿ ಅಂತಂದ್ರೆ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಈಸಿಯಾಗಿ ಈ ರೀತಿ ಪ್ರಶ್ನೆಗಳು ಬಂದಾಗ ಅಲ್ಲಿ ಕ್ರ್ಯಾಕ್ ಮಾಡ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಉತ್ತರಗಳನ್ನ ಕಂಡು ಹಿಡ್ಕೋಬಹುದು. ಓಕೆ, ಇನ್ನು ನೆಕ್ಸ್ಟ್ ನೀವು ಕಂಟಿನ್ಯೂಸ್ ಆಗಿ ತರಗತಿಗಳನ್ನ ನೋಡಿದ್ದೆ ಆದ್ರೆ, ಓಕೆ, ಕಂಟಿನ್ಯೂಸ್ ಆಗಿ ಈ ರೀತಿಯ ತರಗತಿಗಳನ್ನ ನೋಡಿದ್ದೆ ಆದ್ರೆ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಈಸಿಯಾಗಿ ಪ್ರಶ್ನೆಗಳನ್ನ ಯಾವ ಪ್ರಶ್ನೆಗಳು ಬಂದ್ರೂ ಕೂಡ ಸರಿಯಾಗಿ ಏನ್ ಮಾಡ್ಬೋದು ಉತ್ತರವನ್ನ ಬಿಡಿಸಬಹುದು. ಸೊ ಹಾಗಾದ್ರೆ ನೋಡ್ರಿ ವಿದ್ಯಾರ್ಥಿಗಳೇ, ನೀವು ತರಗತಿಗಳನ್ನ ಪೂರ್ತಿ ನೋಡಿದ್ರೆ ಕೊನೆಗೆ ನಾನೊಂದು ಪ್ರಶ್ನೆಯನ್ನ ಕೇಳಿರ್ತೇನೆ ನೀವು. ಓಕೆ, ಆ ಪ್ರಶ್ನೆಗೆ ನೀವು ಸರಿಯಾದಂಥ ಉತ್ತರವನ್ನ ಕಮೆಂಟ್ ಬಾಕ್ಸ್ ಒಳಗೆ ಏನು ಮಾಡಬೇಕು ಕಮೆಂಟ್ ಮಾಡಬೇಕು. ಎಲ್ಲೂ ಕೂಡ ವಿಡಿಯೋನ ಪಾಸ್ ಮಾಡೋ ಆಗಿಲ್ಲ, ನೀಟಾಗಿ ತರಗತಿಗಳನ್ನ ನೋಡ್ಕೊಂಡು ಹೋಗ್ಬೇಕು. ಕೊನೆಗೆ ನಾನು ನಿಮ್ಗೆ ಪ್ರಶ್ನೆ ಕೇಳಿರ್ತೇನೆ, ಆ ಪ್ರಶ್ನೆಗೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ಏನು ಮಾಡಬೇಕು ಕಮೆಂಟ್ ಮಾಡಬೇಕು. ಹೇಳೋಕ್ಕಾಗಲ್ಲ, ನಾಳೆ ನಾ ಕೇಳಿರ್ತಕ್ಕಂಥ ಪ್ರಶ್ನೆ ನಿಮ್ಮ ಎಕ್ಸಾಮ್ ಒಳಗೆ ಬಂದರೂ ಕೂಡ ಬರ್ಬೋದು. ಓಕೆ, ಹಾಗಾದ್ರೆ ಎಲ್ಲೂ ಕೂಡ ತರಗತಿಗಳನ್ನ ಪಾಸ್ ಮಾಡ್ಲಂಗೆ ನೀಟಾಗಿ ನೋಡ್ತಾ ಹೋಗ್ರಿ. ಹಾಗಾದ್ರೆ ಇನ್ನು 10ನೇ ಪ್ರಶ್ನೆ ಅಂತ ಬಂದಾಗ 10ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಹುಡುಗನು ಹಣ್ಣನ್ನು ತಿಂದನು, ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ. ಸೊ ಹಾಗಾದ್ರೆ ಹುಡುಗನು ಹಣ್ಣನ್ನು ತಿಂದನು ದ ಏನಾಗಿದೆ? ಅದು ಭೂತಕಾಲ ಬಂದಿದೆ. ಹಾಗಾದ್ರೆ ನಾವು ಎದ್ರೊಳಗೆ ಬರಿಬೇಕಪ್ಪ ಅಂತಂದ್ರೆ ವರ್ತಮಾನ ಕಾಲದೊಳಗೆ ಬರಿಬೇಕು. ನಾನು ನಿಮ್ಗೆ ಹೇಳಿದ್ದೆ ವರ್ತಮಾನ ಅಂತ ಬಂದಾಗ ವರ್ತಮಾನ ಕಾರಕ ಪ್ರತ್ಯಯ ಏನಿರ್ತದೆ ಅಂದ್ರೆ ಉತ್ತ ಇರ್ತದೆ. ಏನಿರ್ತದೆ ಹೇಳ್ರಿ? ಉತ್ತ. ಹಾಗಾದ್ರೆ ತಿಂದನು ಏನಾಗ್ತದೆ? ಅದು ತಿನ್ನುತ್ತಾನೆ ಆಗ್ತದೆ. ತಿಂದನು ಅನ್ನೋದು ಏನಾಗ್ತತಿ? ತಿನ್ನುತ್ತಾನೆ ಆಗ್ತದೆ. ಹಾಗಾದ್ರೆ ಅದನ್ನ ಯಾವ್ದ್ರೊಳಗೆ ಬರಿಬೇಕಂದ್ರೆ ನೋಡ್ರಿ, ತಿಂದನು ತಿನ್ನುತ್ತಾನೆ ಏಕವಚನ. ಬಟ್ ನಾವು ಬರಿಬೇಕಾಗಿರೋದು ಬಹುವಚನದೊಳಗೆ ನಾವೇನ್ ಮಾಡ್ಬೇಕಾಗ್ತತಿ? ಬರಿಬೇಕಾಗ್ತದೆ. ಹಾಗಾದ್ರೆ ತಿಂದನು ಬಹುವಚನ ಬಂದಾಗ ಏನಾಗ್ತದೆ? ತಿಂದರು ಆಗ್ತತಿ. ಓಕೆ, ಹಾಗಾದ್ರೆ
ವರ್ತಮಾನ ಅಂತ ಬಂದಾಗ ತಿಂದನು ತಿನ್ನುತ್ತಾನೆ, ಬಹುವಚನ ಬಂದಾಗ ತಿನ್ನುತ್ತಾರೆ ಆಗ್ತದೆ. ಓಕೆ, ಹಾಗಿದ್ರೆ ಹುಡುಗನು ಹಣ್ಣನ್ನು ತಿಂದನು. ಹುಡುಗನು ಬಹುವಚನ ಬಂದಾಗ ಏನಾಗ್ತದೆ, ಅದು ಹುಡುಗರು ಆಗ್ತದೆ. ಏನಾಗ್ತತಿ, ಇದಂತೂ ಹುಡುಗನ ಆಪ್ಷನ್ ಬರೋದಿಲ್ಲ. ಹುಡುಗರು ಹುಡುಗರು ಹುಡುಗರು. ಓಕೆ, ಹಣ್ಣನ್ನು, ತುಂಬಾ ಹಣ್ಣಿದ್ದಾಗ ನಾವೇನಂತ ಕರಿತೀವಿ, ಹಣ್ಣುಗಳನ್ನು ಅಂತ ಆಗ್ತದೆ. ಹೌದಾ, ಹಣ್ಣುಗಳನ್ನು ಹಣ್ಣುಗಳು. ಹಾಗಾದ್ರೆ ಈ ಆಪ್ಷನ್ ಕೂಡ ಏನಾಗೋದಿಲ್ಲ, ಬರೋದಿಲ್ಲ. ನೀವು ಈ ರೀತಿ ಎಲಿಮಿನೇಟ್ ಕೂಡ ಮಾಡ್ಬೋದು. ಸೊ ಹಾಗಾದ್ರೆ ಹುಡುಗರು ಹಣ್ಣುಗಳನ್ನು ತಿಂದನು ಅಲ್ಲ, ತಿಂದರು. ತಿಂದರು ಅಲ್ಲಿಗೆ ಹೇಳ್ತಾ ಇರ್ತಕ್ಕಂಥದ್ದು ಏನು ಹೇಳಿದಾರೆ ಅವರು, ನಮಗ ವರ್ತಮಾನ ಕಾಲದೊಳಗೆ ಹೇಳಿದ್ದಾರೆ. ಹಾಗಾದ್ರೆ ತಿಂದರು ಅಂತಕ್ಕಂಥದ್ದು ಏನಾಗ್ತತಿ, ಭೂತಕಾಲ ಆಗ್ತದೆ. ಸೊ ಇದು ಕೂಡ ಆಪ್ಷನ್ ಬರುದಿಲ್ಲ. ಹಾಗಾದ್ರೆ ಆಪ್ಷನ್ 3 ನೋಡ್ತಾ ಹೋಗ್ರಿ. ಹುಡುಗನು ಹಣ್ಣನ್ನು ತಿಂದನು ವರ್ತಮಾನ ಕಾರಕ, ಮತ್ತೆ ಬಹುವಚನ ರೂಪ ಅಂತ ನೋಡಿದಾಗ ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ. ಉತ್ತ ಅಂತ ಬಂತ ಇಲ್ಲಿ ನೋಡ್ರಿ, ಉತ್ತ ಅಂತ ಬಂತ. ಸೊ ಇಲ್ಲಿ ಉತ್ತ ಅಂತ ಬಂತ. ಸೊ ಉತ್ತ ಕಾರಕ ಬಂತು ಅಂತಂದ್ರೆ ನಾವು ಅದನ್ನ ಏನಂತ ಕರಿತೀವಿ, ವರ್ತಮಾನ ಕಾರಕ, ವರ್ತಮಾನ ಕಾಲ ಅಂತ ನಾವೇನ್ ಮಾಡ್ತೀವಿ, ಹೇಳ್ತೀವಿ. ಹಾಗಾದ್ರೆ ಹುಡುಗನು ಹಣ್ಣನ್ನು ತಿಂದನು. ಇದರ ವರ್ತಮಾನ ಕಾರಕ ಮತ್ತು ಬಹುವಚನ ಪ್ರತ್ಯಯ ಏನಾಗಿರ್ತದೆ ಅಂದ್ರೆ ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಆಗ್ತದೆ. ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಮುಂದಿನ 11ನೇ ಪ್ರಶ್ನೆ ಬಂದಾಗ, 11ನೇ ಪ್ರಶ್ನೆ ಏನಿದೆ ಅಂತಂದ್ರೆ ನೋಡ್ರಿ, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಅಂತ ಕೊಟ್ರಿ. ಇದು ಈಸಿ ಐತಿ ನೋಡ್ರಿ. ಕೊಳಕು, ಮಲಿನ, ಗಲೀಜು ಮತ್ತು ಸ್ವಚ್ಛತೆ 4 ಆಪ್ಷನ್ಗಳು ಕೊಟ್ಟಿದ್ದಾರೆ. ಕೊಳಕು ಅಂತಂದ್ರೆ ಕೊಳಕು ಅಂತಂದ್ರೆ ಏನಪ್ಪಾ, ಗಲೀಜು, ಹೊಲಸಾಗಿರೋದು ಅಂತ ಅರ್ಥ. ಮಲಿನ ಅಂದ್ರೂ ಕೂಡ ಕೊಳಕಾಗಿರೋದು, ಗಲೀಜಾಗಿರೋದು. ಇನ್ನು ಗಲೀಜು ಅಂದ್ರೂ ಕೂಡ ಕೊಳಕಾಗಿರೋದು ಮತ್ತೆ ಗಲೀಜಾಗಿರೋದು ಅಂತಕ್ಕಂಥ ಮೀನಿಂಗ್ ಬರ್ತದೆ. ಇನ್ನು ನೆಕ್ಸ್ಟ್ ನೋಡಿದಾಗ 4ನೇ ಆಪ್ಷನ್ ಏನೈತೆ ಅಂತಂದ್ರೆ ಸ್ವಚ್ಛತೆ ಅಂತ ಬರುತ್ತೆ. ಹಾಗಾದ್ರೆ ಕೊಳಕು, ಮಲಿನ, ಗಲೀಜು ಅಂತಕ್ಕಂಥದ್ದು 3 ಕೂಡ ಒಂದೇ ರೀತಿಯ ಮೀನಿಂಗ್ ಅನ್ನ ಕೊಡಕಂತಾವ. ಸ್ವಚ್ಛತೆ ಅಂತಕ್ಕಂಥದ್ದು ಒಂದು ವಿಭಿನ್ನವಾಗಿದೆ, ಅಂದ್ರೆ ವಿರುದ್ಧವಾಗಿರ್ತಕ್ಕಂಥ ಮೀನಿಂಗ್ ಅನ್ನ, ಅರ್ಥವನ್ನ ಕೊಡ್ತಾ ಇದೆ. ಹಾಗಾದ್ರೆ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತಂದ್ರೆ ಸ್ವಚ್ಛತೆ. ಆಪ್ಷನ್ ಯಾವ್ದು ಬರ್ತದೆ ಹೇಳ್ರಿ, ಆಪ್ಷನ್ 4 ಸ್ವಚ್ಛತೆ ಅಂತಕ್ಕಂಥದ್ದು ಏನಾಗಿರ್ತದೆ ಅಂದ್ರೆ ಸರಿ ಉತ್ತರ ಆಗಿರ್ತತಿ. ಓಕೆ, ಜಸ್ಟ್ ಅ ಮಿನಿಟ್. ನೆಕ್ಸ್ಟ್ 12ನೇ ಪ್ರಶ್ನೆ. 12ನೇ ಪ್ರಶ್ನೆ ಅಂತ ಬಂದಾಗ 12ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಕಂಠವು ಬಿಗಿದು ಬಂತು. ಈ ನುಡಿಗಟ್ಟಿನ ಅರ್ಥ. ಕಂಠವು ಬಿಗಿದು ಬಂತು ಅಂತಂದ್ರೆ ಕಂಠ ಬಿಗಿಯಾಗುವುದು, ಮಾತು ಬಾರದಂತಾಗುವುದು, ಕಿರುಚಿಕೊಳ್ಳುವುದು ಮತ್ತು ದುಃಖವು ಉಮ್ಮಳಿಸಿ ಬರುವುದು ಅಂತ ಕೇಳಿದ್ದಾರೆ. ಹಾಗಾದ್ರೆ ನೋಡ್ರಿ, ಕಂಠವು ಬಿಗಿದು ಬಂತು ಇದ ಮೀನಿಂಗ್ ಇರ್ತಕ್ಕಂಥ ಅರ್ಥವನ್ನು ನುಡಿಗಟ್ಟು ಯಾವಾಗಲೂ ಒಳಗೊಂಡಿರುತ್ತಲ್ಲ, ಅದೇನಾಗಿರ್ತೈತಿ ಅಂದ್ರೆ ಒಳಾರ್ಥವನ್ನ ಹೊಂದಿರ್ತೈತಿ. ಸೊ ಇಲ್ಲಿ ಬಂದತ್ತೆ ಅಂದ್ರೆ ಇದು ಆಪ್ಷನ್ ಏನಾಗಿರ್ತೈತಿ, ತಪ್ಪಾಗಿರ್ತೈತಿ. ಆಪ್ಷನ್ ಏನಾಗಿರ್ತೈತಿ, ಇದು ತಪ್ಪಾಗಿರ್ತೈತಿ. ಹಾಗಾದ್ರೆ ಇನ್ನು ನೆಕ್ಸ್ಟ್, ಇನ್ನು ಕಿರಿಚಿಕೊಳ್ಳುವುದು ಗಂಟ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡೆತಡೆ ಇರೋದಿಲ್ಲ, ನಾವು ನೇರವಾಗಿ ಕಿರಿಚಿಕೊಳ್ತೀವಿ. ಹಾಗಾದ್ರೆ ಆಪ್ಷನ್ 3 ಕೂಡ ಬರೋದಿಲ್ಲ. ಇನ್ನು ದುಃಖ ಉಮ್ಮಳಿಸಿ ಬರುವುದು ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾವು ಕಂಠ ಬಿಗಿದು ಬಂತು, ಕೇವಲ ದುಃಖ ಇದ್ದಾಗ ಮಾತ್ರ ನಮಗೆ ಆ ರೀತಿಯಾದಂತ ಒಂದು ಫೀಲ್ ಆಗ್ತೈತೆ? ಇಲ್ಲ, ನಮ್ಗೆ ಅತಿಯಾಗಿ ಸಂತೋಷ ಆದಾಗ್ಲೂ ಕೂಡ ಏನಾಗ್ತೈತೆ, ಮಾತು ಬಾರದೇ ಇರೋ ತರ ಆಗ್ತೈತಿ, ಗಂಟಲು ಬಿಗಿದು ಬರ್ತೈತಿ. ಸೊ ಅದಕ್ಕೋಸ್ಕರ ಆಪ್ಷನ್ 4 ಕೂಡ ಏನಾಗ್ತೈತಿ, ತಪ್ಪಾಗ್ತದೆ. ಸರಿಯಾದಂತ ಆನ್ಸರ್ ಏನಪ್ಪಾ ಅಂದ್ರೆ ಮಾತು ಬಾರದಂತಾಗುವುದು. ಕಂಠ ಬಿಗಿದು ಬರುವುದು ಅಂತಂದ್ರೆ ಮಾತು ಬಾರದಂತಾಗುವುದು. ಓಕೆ, ಆಪ್ಷನ್ 2 ಏನಾಗಿರ್ತತಿ, ಸರಿಯಾಗಿರ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 13ನೇ ಪ್ರಶ್ನೆ. 13ನೇ ಪ್ರಶ್ನೆ ಏನಿದೆ ನೋಡ್ರಿ, ಅಡ್ಡ ಮರದಲ್ಲಿ ಇದು ಬೊಡ್ಡ ಆಗ್ಬೇಕಾಗಿತ್ತು. ಓಕೆ, ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ, ನಾನು ಯಾರು ಒಗಟು ಬಿಡಿಸಿ ಅಂತ ಕೇಳ್ತಾರೆ. ಅಡ್ಡ ಮರದಲ್ಲಿ, ಅಡ್ಡ ಅಂತಂದ್ರೆ ಈ ರೀತಿ ಅಡ್ಡದಾಗಿರೋದು. ಅಡ್ಡ ಅಂದಾಗ ಮರಗಳು ಏನೋ ಉದ್ದವಾಗಿರ್ತಾವ. ಓಕೆ, ಹಾಗಾದ್ರೆ ಅಡ್ಡವಾಗಿರೋದು ಯಾವುದು, ಬಳ್ಳಿಗಳು. ಓಕೆ, ಅಡ್ಡವಾಗಿರೋದು ಯಾವ್ದು ಬರ್ತದೆ ಹೇಳ್ರಿ, ಬಳ್ಳಿಗಳು. ಹಾಗಾದ್ರೆ ಅಡ್ಡ ಮರದಲ್ಲಿ ಬೊಡ್ಡ ಅಂತಂದ್ರೆ ಏನು, ದೊಡ್ಡ ಅಂದ್ರೆ ದೊಡ್ಡದಾಗಿರ್ತಕ್ಕಂಥದ್ದು ಅಂತ ಅರ್ಥ. ದೊಡ್ಡ ಕುಳಿತಿದ್ದಾನೆ ಯಾವ್ದು ಬರ್ತೈತೆ ನೋಡ್ರಿ, ಹಲಸಿನ ಹಣ್ಣು ಎಲ್ಲಿ ಬೆಳಿತೈತಪ್ಪ ಅಂದ್ರೆ ಮರದೊಳಗೆ ಬೆಳಿತೈತಿ. ಸೊ ಆಪ್ಷನ್ ಎ ಆಗೋದಿಲ್ಲ. ಇನ್ನು ಸೋರೆಕಾಯಿ ಅಂತ ಬಂದಾಗ ಇದು ಕೂಡ ಬಳ್ಳಿ ಒಳಗೆ ಇರ್ತೈತಿ, ಬಟ್ ಇದಕ್ಕಿಂತನೂ ದೊಡ್ಡದು ಯಾವ್ದಪ್ಪ ಅಂದ್ರೆ ಕುಂಬಳಕಾಯಿ ಐತಿ. ತೆಂಗಿನಕಾಯಿ ಕೂಡ ಮರದೊಳಗೆ ಬೆಳಿತೈತಿ, ಇದು ಕೂಡ ಏನಾಗೋದಿಲ್ಲ, ಬರೋದಿಲ್ಲ. ಹಾಗಾದ್ರೆ ಅಡ್ಡ ಮರದಲ್ಲಿ ದೊಡ್ಡ ಕುಳಿತಿದ್ದಾನೆ ಅಂದ್ರೆ ಆಪ್ಷನ್ ಯಾವ್ದು ಬರ್ತದೆ ಹೇಳ್ರಿ, 3 ಕುಂಬಳಕಾಯಿ ಬರ್ತದೆ. ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ಅಂತಂದ್ರೆ ಆಪ್ಷನ್ 3 ಯಾವುದು, ಕುಂಬಳಕಾಯಿ. ಇನ್ನು 14ನೇ ಪ್ರಶ್ನೆ ಅಂತ ಬಂದಾಗ ನೋಡ್ರಿ, ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತು. ಇದನ್ನ ಬಿಡಿಸಿ ಬರಿಬೇಕು. ನೀವು ನೋಡಿದ್ರು ಕೂಡ ಕರೆಕ್ಟಾಗಿ ಏನು ಮಾಡ್ಬೋದು, ಗುರ್ತು ಮಾಡ್ಬೋದು. ಹಕ್ಕಿಯು ಆರಿ ಬರೋದಿಲ್ಲ. ಹಾಗಾದ್ರೆ ಏನು ಬರ್ತೈತೆ, ಆಪ್ಷನ್ ಏನಾಗ್ತೈತಿ, ಎ ತಪ್ಪಾಗ್ತೈತಿ. ಇನ್ನು ಹಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು. ಹಕ್ಕಿಯು ಹಾರಿ ಹೋಗಿ ಹಕ್ಕಿಯನ್ನು ಹಾಗಾದ್ರೆ ಹಕ್ಕಿನ ಹಾರಿ ಹೋಗಿ ಹಕ್ಕಿಯನ್ನು ತಿಂತತೆ, ಅದು ಇಲ್ಲ. ಆಪ್ಷನ್ 3 ಕೂಡ ತಪ್ಪಾಗ್ತೈತಿ. ಅಕ್ಕಿ ಹಾರಿ ಹೋಗ್ತತೆ, ಇಲ್ಲ. ಹಾಗಾದ್ರೆ ಹಾರಿ ಹೋಗೋದು ಯಾವುದು, ಅಕ್ಕಿ.
ಹಾರಿ ಹೋಗೋದು ಯಾವುದು? ಹಕ್ಕಿ. ಹಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು. ಆಪ್ಷನ್ 2 ಏನಾಗಿರ್ತತಿ? ಸರಿಯಾಗಿರ್ತತಿ. ಇನ್ನು 15ನೇ ಪ್ರಶ್ನೆ ಅಂತ ಬಂದಾಗ 15ನೇ ಪ್ರಶ್ನೆ ಏನೈತೆ ಅಂತಂದ್ರೆ, ಮಗಳು ತಂದೆಗೆ ಪತ್ರ ಬರೆದಳು. ಅಡಿಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಮಗಳು ಅಂತಕ್ಕಂಥದ್ದು, ತಂದೆ ಅಂತಕ್ಕಂಥದ್ದು. ಓಕೆ, ಮಗಳು ಅದರ ಒಂದು ವಿರುದ್ಧ ಲಿಂಗ, ಪುಲ್ಲಿಂಗ ಯಾವ್ದಾಗಿರ್ತದೆ ಹೇಳ್ರಿ? ಹಂಗಂದ್ರೆ ಮಗ ಆಗಿರ್ತದೆ. ಏನಾಗಿರ್ತದೆ ಹೇಳ್ರಿ? ಮಗನೂ ಆಗಿರ್ತದೆ. ಹಾಗಾದ್ರೆ ಮಗಳು ಆಪ್ಷನ್ ಬಂದತಿ. ಆಪ್ಷನ್ 4 ಏನಾಗ್ತದೆ? ತಪ್ಪಾಗ್ತದೆ. ತಂದೆಗೆ ಅದರ ವಿರುದ್ಧ ಲಿಂಗ ಏನಾಗಿರ್ತದೆ? ತಾಯಿ ಆಗಿರ್ತದೆ. ಹಾಗಾದ್ರೆ ತಾಯಿಗೆ, ಇಲ್ಲಿ ತಂದೆಗೆ ಬಂದತಿ. ಇದು ಆಪ್ಷನ್ ಎ ಕೂಡ ಏನಾಗ್ತದೆ? ತಪ್ಪಾಗ್ತದೆ. ಹಾಗಾದ್ರೆ ಮಗನು ತಾಯಿಗೆ ಪತ್ರ ಬರೆದಳು, ಇದೇನಾಗ್ತತಿ? ಬರೆದಳು. ಹಾಗಾದ್ರೆ ಮಗನು ಬಂದಿದೆ ಅಂತಂದ್ರೆ ಕೊನೆಗೆ ಬರ್ತಕ್ಕಂಥದ್ದು ಏನಾಗಿರ್ತದೆ? ಬರೆದನು ಆಗಿರ್ಬೇಕು. ಅದೇನು ಕೊಟ್ಟಿದ್ದಾರೆ ಅಲ್ಲಿ? ಬರೆದಳು ಕೊಟ್ಟಿದ್ದಾರೆ, ಸ್ತ್ರೀಲಿಂಗ ರೂಪವನ್ನು ಕೊಟ್ಟಿದ್ದಾರೆ. ಸೊ ಅದು ಕೂಡ ಏನಾಗ್ತದೆ? ತಪ್ಪಾಗ್ತದೆ. ಹಾಗಾದ್ರೆ ಮಗಳು ತಂದೆಗೆ ಪತ್ರ ಬರೆದಳು, ಇದರ ಒಂದು ಏನಪ್ಪ ಅಂದ್ರೆ ಲಿಂಗ ಬದಲಿಸಿ ನಾವು ಬರೆದಾಗ ಮಗನು ತಾಯಿಗೆ ಪತ್ರ ಬರೆದನು. ಆಪ್ಷನ್ 3 ಏನಾಗಿರ್ತತಿ? ಸರಿಯಾಗಿರ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 16ನೇ ಪ್ರಶ್ನೆ. 16ನೇ ಪ್ರಶ್ನೆ ಏನೈತೆ ಅಂತಂದ್ರೆ, ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಅಂತ ಕೇಳಿದೆ. ನಾವು ಗುಣಿತಾಕ್ಷರಗಳು ಅಂತಕ್ಕಂಥ ಟಾಪಿಕ್ ಅನ್ನ ಹೇಳುವಾಗ ಇದನ್ನ ಹೇಳಿದ್ದೆ. ಯಾರಾದ್ರೂ ತರಗತಿಗಳನ್ನ ನೋಡ್ಲಿಲ್ಲ ಅಂತಂದ್ರೆ ಕನ್ನಡ ವ್ಯಾಕರಣ ಅಂತ ತರಗತಿಗಳನ್ನ ಮಾಡಿದ್ದೀನಿ, ಅಲ್ಲಿ ಹೋಗಿ ನೀವೇನ್ ಮಾಡ್ಕೋಬಹುದು? ನೋಡ್ಕೋಬಹುದು. ಹಾಗಾದ್ರೆ ಪ್ರಕೃತಿ ಇದನ್ನ ನಾವು ಬಿಡಿಸಿ ಬರೆದಾಗ, ನಾವು ಕಕ್ಕನ್ ಬಳಿ ಬರಿಬೇಕಂತಂದ್ರೆ ನಾವು ಫಸ್ಟ್ ಈ ರೀತಿ ಪ್ರಾಕ್ಟೀಸ್ ನ ಮಾಡಿಸಿರ್ತಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ಮಾಡಿಸೋದಿಲ್ಲ. ಆ ಇ ಅಂತ ಬರೆದು ಕಾಕಿಕೆ ಅಂತ ಬರ್ಸ್ಕೊಂತ ಹೋಗ್ಬಿಡ್ತಾರೆ. ಸೊ ನಿಮ್ಮ ಎಕ್ಸಾಮ್ ಒಳಗೆ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥದನ್ನ ಪ್ರಶ್ನೆಗಳನ್ನ ಎನಿ ಕಂಡೀಷನ್ ಪ್ರತಿ ವರ್ಷ ಕೂಡ ಒಂದು ಪ್ರಶ್ನೆ ಇದ್ರ ರಿಲೇಟೆಡ್ ಬಂದಿದೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂತಂದ್ರೆ ಕಕ್ಕನ್ ಬಳಿಗಳನ್ನ ನೀವೇನ್ ಮಾಡ್ಬೇಕಂದ್ರೆ ಬಿಡಿಸಿ ಬರಿಬೇಕು. ಓಕೆ, ಕದಿಂದ ಳವರೆಗೂ ಒಂದ್ಸಲ ಬಿಡಿಸಿ ಬರೆದು ಒಂದ್ 2-3 ಸಲ ನೋಡ್ಕೊಂಡ್ಬಿಟ್ರಿಂದ ನಿಮಗೆ ಈಸಿಯಾಗಿ ಈ ರೀತಿ ಪ್ರಶ್ನೆಗಳನ್ನ ಬಿಡಿಸ್ಬೋದು. ಹಾಗಾದ್ರೆ ಪ್ರಕೃತಿ ಇಲ್ಲಿ ಪ ಅಂತಕ್ಕಂಥದಕ್ಕ ರ ಅಂತಕ್ಕಂಥದ್ದು ಏನಾಗಿದೆ? ಒತ್ತಕ್ಷರ ಬಂದಿದೆ. ಹಾಗಾದ್ರೆ ಪ ರ ಅ, ಪ ರ ಅ, ಪ ರ 4 ಇಡ ಏನೈತಿ? ಸರಿ ಐತಿ. ಹಾಗಾದ್ರೆ ಕ್ರೂ ಅಂತಕ್ಕಂಥದ್ದು ಕ ನಾವೇನ ಸೇರಿಸ್ಬೇಕಂದ್ರೆ ರೂ ಅಂತಕ್ಕಂಥದನ್ನ ಏನ್ ಮಾಡ್ಬೇಕಾಗ್ತತಿ? ಸೇರಿಸ್ಬೇಕು. ಕ್ರೂ ಅಂತಂದಾಗ ಕ ನಾವು ರೂನ ಸೇರಿಸಿದ್ರೆ ಅದೇನಾಗ್ತತಿ? ಕ್ರೂ ಆಗ್ತದೆ. ಹಾಗಾದ್ರೆ ಇಲ್ಲಿ ಕ ಬಂದಿದೆ. ಆಪ್ಷನ್ ಎ ಅಂತಕ್ಕಂಥದ್ದು ಏನಾಗ್ತದೆ? ತಪ್ಪಾಗ್ತದೆ. ಇಲ್ಲಿ ಕೂಡ ರೂ 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 ರೂ. ನೆಕ್ಸ್ಟ್ ಆಪ್ಷನ್ ನಾವು ನೋಡ್ತಾ ಹೋಗೋಣಂತ. ಇಲ್ಲಿ ತೀಕ ಏನ್ ಬರ್ಬೇಕು? ತಕ ಈ ಸೇರ್ಬೇಕು. ತಕ ಏನ್ ಸೇರ್ಬೇಕು ಹೇಳ್ರಿ? ಸರಿ, ತಕ ಈ ಸೇರ್ಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ ಪ ರ ಅ ಪ ರು ಅ ಇಲ್ಲಿ 3 ಬಂದಿದಾವ್. ಸೊ ಇದೇನಾಗ್ತದೆ? ತಪ್ಪಾಗ್ತದೆ. ಇದು ಕ ರು ಉ ಇದು ಕೂಡ ಏನಾಗ್ತದೆ? ತಪ್ಪಾಗ್ತದೆ. ಹಾಗಾದ್ರೆ ಪ ರ ಅ, ಹಾಗಾದ್ರೆ ಪ ಕ ಇಲ್ಲಿ ರದ್ವತ್ ಬಂದೈತೆ. ಹೌದಾ? ಪ್ರ. ಹೌದಾ? ಕ ರು ಅಂದಾಗ ಅದೇನಾಗಿರ್ತತಿ? ಕ್ರೂ ಆಗಿರ್ತತಿ. ಇನ್ನು ಕ ಈ ಸೇರಿದ್ರೆ ಏನಾಗ್ತದೆ? ಅದು ತಿ ಆಗ್ತದೆ. ಹಾಗಾದ್ರೆ ಪ್ರಕೃತಿ. ಹಾಗಾದ್ರೆ ಆಪ್ಷನ್ 2 ಏನಾಗಿರ್ತತಿ? ಸರಿಯಾಗಿರ್ತತಿ. ಪ್ರಕೃತಿ ಇದನ್ನ ಬಿಡಿಸಿ ಬರೆದಾಗ ಆಗ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಆಪ್ಷನ್ 2 ಒಳಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದಾಗ 17ನೇ ಪ್ರಶ್ನೆ. 17ನೇ ಪ್ರಶ್ನೆ ಏನೈತೆ ಅಂತಂದ್ರೆ, ಚೇತನ, ಹಸಿರು, ಮಾಡಲಿ, ಕರಿದು ಈ ಪದಗಳನ್ನು ಅಕಾರಾದಿಯಾಗಿ ಬರೆದಾಗ ಅಂತ ಕೇಳಿದ್ದಾರೆ. ಓಕೆ, ಅಕಾರಾದಿಯಾಗಿ ಅಂತಂದ್ರೆ ಫಸ್ಟ್ ಯಾವ್ದು ಬರ್ತೈತಿ? ಹೌದಾ? ಕ ಚ ಟ ತ ಪ ಅಂತ ವರ್ಗಗಳನ್ನ ನಾವು ಹೇಳ್ತೀವಿ. ಹೌದಾ? ಕ ವರ್ಗ ಅಂತ ಬಂದಾಗ ಕ ಖ ಗ ಗ ಂಗ, ಚ ವರ್ಗ ಬಂದವ ಛ ಛ ಜ ಜ ನ. ಹೌದಾ? ಟ ಟ ಡ ಡ ನ. ಈ ರೀತಿ ನಾವು ಏನು ಒಂದು ಹಂತ ಒಂದು ವರ್ಗದೊಳಗ ನಾವು ಹೇಳ್ತಾ ಇರ್ತೇವೆ, ಒಂದು ಅನುಕ್ರಮವಾಗಿ ನಾವೇನು ಹೇಳ್ತಾ ಇರ್ತೇವಲ್ಲ. ಸೊ ಆ ರೀತಿಯಾಗಿ ನಾವು ಇದನ್ನ ಏನ್ ಮಾಡ್ಬೇಕಾಗ್ತತಿ? ಜೋಡಿಸ್ಬೇಕಾಗ್ತದೆ ಅಷ್ಟೇ. ಹಾಗಾದ್ರೆ ಇಲ್ಲಿ ಚೇತನ, ಹಸಿರು, ಮಾಡಲಿ, ಕರಿದು ಅಂತ ಬಂದಿದೆ. ಓಕೆ, ನಾವು ವ್ಯಂಜನಗಳನ್ನ ನೋಡ್ತಾ ಬಂದಾಗ ಫಸ್ಟ್ ಬರ್ತಕ್ಕಂಥದ್ದು ಯಾವುದು? ಕ. ಹಾಗಾದ್ರೆ ಕ ವರ್ಗದೊಳಗೆ ಯಾವ್ದೈತೆ? ಫಸ್ಟ್ ಕರಿದು ಅಂತ ಐತೆ. ಹಾಗಾದ್ರೆ ಕರಿದು ನೋಡ್ರಿ ಫಸ್ಟಿಗೆ ಯಾವ್ದಾರ ಐತೆ ನೋಡಿ? 2ನೇ ಆಪ್ಷನ್ ಇಲ್ಲ, 3ನೇ ಆಪ್ಷನ್ ಇಲ್ಲ, 4ನೇ ಆಪ್ಷನ್ ಕೂಡ ಇಲ್ಲ. ಇರ್ತಕ್ಕಂಥದ್ದು ಒಂದೇ ಆಪ್ಷನ್. ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ. ಏನೂ ಗೊತ್ತಿಲ್ಲ, ನೀವೇನು ಹುಡುಕೋ ಅಗತ್ಯನೇ ಇಲ್ಲ. ಫಸ್ಟ್ ಯಾವ್ದು? ಕರಿದು ಬರ್ಬೇಕು. ಕರಿದು ಇಲ್ಲ ಎಲ್ಲಾದ್ರೂ ಫಸ್ಟ್ ಬಂದೈತೆ? ಇಲ್ಲ, ಇಲ್ಲಿ ಮಾತ್ರ ಫಸ್ಟ್ ಬಂದಿದೆ. ಅದ ಏನಾಗಿರ್ತತಿ? ಸರಿಯಾಗಿರ್ತದೆ. ಹಾಗೆ ಮುಂದಿನ ನೋಡ್ತಾ ಹೋಗೋಣ. ಕ ಆದ್ಮೇಲೆ ಏನ್ ಬರ್ತತಿ? ಛ ಬರ್ತತಿ. ಸೊ ಛತನ. ಛ ಆಗಿಂದ ಏನ್ ಬರ್ತತಿ? ಮ ಬರ್ತತಿ. ಇನ್ನ ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳಿಗೆ ಯಾವ್ದು ಬರ್ತತಿ? ಹ ಬರ್ತತಿ. ಓಕೆ, ಹಾಗಾದ್ರೆ ಆಪ್ಷನ್ ಎ ಅಂತಕ್ಕಂಥದ್ದು ಏನಾಗಿರ್ತತಿ? ಸರಿಯಾಗಿರ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 18ನೇ ಪ್ರಶ್ನೆ. 18ನೇ ಪ್ರಶ್ನೆ ಏನೈತೆ ಅಂತಂದ್ರೆ, ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ. ಸೊ ಇದನ್ನು ಕೂಡ ನಾನು ಏನ್ ಮಾಡಿದ್ದೇನೆ ಅಂತಂದ್ರೆ ಕನ್ನಡ ವ್ಯಾಕರಣ ಅಂತಕ್ಕಂಥ ತರಗತಿಯನ್ನ ಮಾಡಿದ್ದೀನಿ. ಅಲ್ಲಿ ಇದ್ರ ಬಗ್ಗೆ ಏನ್ ಮಾಡಿದ್ದೀನಿ? ನೀಟಾಗಿ ತಿಳಿಸ್ಕೊಟ್ಟಿದ್ದೇನೆ. ಓಕೆ, ತರಗತಿಗಳು ಕಡಿಮೆ ಇರ್ಬೋದು, ಬಟ್ ಅದರಲ್ಲಿ ಇರ್ತಕ್ಕಂಥ ವಿಷಯಗಳು ತುಂಬಾ ಇದಾವೆ. ನೀವು ಪದೇ ಪದೇ ಒಂದ್ 2-3 ಸಲ ಎಲ್ಲಾ ತರಗತಿಗಳನ್ನು ನೋಡ್ಕೊಂಡ್ ಬಿಟ್ರಿ ಅಂತಂದ್ರೆ ಒಂದು 80+ ಮಾರ್ಕ್ಸ್ ಅನ್ನ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಕನ್ನಡ
ಗಣಿತ, ಸಮಾಜ, ವಿಜ್ಞಾನದೊಳಗೆ ಏನು ಮಾಡ್ಬೋದು, ಈಸಿಯಾಗಿ ತೆಗಿಬೋದು. ಸೊ ಅಷ್ಟು ನೀಟಾಗಿ ತರಗತಿಗಳನ್ನು ಮಾಡಿದ್ದೀನಿ. ನೀವು ಯಾರಾದರೂ ನೋಡಲಿಲ್ಲ ಅಂತಂದ್ರೆ ಆ ತರಗತಿಗಳನ್ನು ಇವಾಗಲೇ ಹೋಗಿ ಏನು ಮಾಡಿರಿ ಅಂತಂದ್ರೆ ತರಗತಿಗಳನ್ನು ನೋಡ್ಕೊರಿ. ಸೊ ನಿಮ್ಮ ಎಕ್ಸಾಮ್ಗೆ ಖಂಡಿತ ಹೆಲ್ಪ್ ಆಗ್ತತಿ ಅಂತ ನಾನು ಹೇಳ್ತೀನಿ. ಹಾಗಾದರೆ ಕೆಳಗಿನ ಪದಗಳಲ್ಲಿ ವಿಸರ್ಗವನ್ನು ಒಳಗೊಂಡಿರ್ತಕ್ಕಂಥ ಪದ. ಸೊ ವಿಸರ್ಗ ಅಂತ ಬಂದಾಗ ಯೋಗವಾಹಗಳು ಅಂತ ಬರ್ತವೆ. ನಾನು ಹೇಳಿದ್ದೇನೆ ಯೋಗವಾಹಗಳು ಎಷ್ಟದು? 2 ಅದಾವ. ಒಂದು ಅಂ, ಸೊ ಇನ್ನೊಂದು ಏನು ಬರ್ತತಿ? ಆಹಾ ಬರ್ತದೆ. ಓಕೆ, ಅಂತಕ್ಕಂಥದ್ದನ್ನ ನಾವೇನಂತ ಕರಿತೀವಿ? ಅನುಸ್ವಾರ ಅಂತ ಕರಿತೀವಿ. ಏನಂತ ಕರಿತೀವಿ? ಅನುಸ್ವಾರ. ಇನ್ನು ಆಹಾ ಅಂತಕ್ಕಂಥದ್ದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ವಿಸರ್ಗ ಅಂತ ಕರಿತೀವಿ. ಓಕೆ, ಏನಂತ ಕರಿತೀವಿ? ವಿಸರ್ಗ. ಹಾಗಾದ್ರೆ ಇಲ್ಲಿ ನೋಡ್ರಿ, ವಿಸರ್ಗವನ್ನ ಒಳಗೊಂಡಿರ್ತಕ್ಕಂಥ ಪದ. ಓಕೆ, 1 0 ಬಂದ್ರ ಅನುಸ್ವಾರ, 2 0 ಬಂದ್ರ ವಿಸರ್ಗ. ಏನು ನೋಡ್ಬೇಡ್ರಿ, 2 0 ಬಂದಿರ್ತಕ್ಕಂಥದ್ದು ಯಾವುದು? ಪುನಃ. ಇಷ್ಟೇ. ಆಪ್ಷನ್ ಯಾವ್ದು ಬರ್ತತಿ? 3 ಅಂತಕ್ಕಂಥದ್ದು ಏನಾಗಿರ್ತದೆ? ಸರಿಯಾಗಿರ್ತದೆ. ಇನ್ನು 19ನೇ ಪ್ರಶ್ನೆ ಅಂತ ಬಂದಾಗ 19ನೇ ಪ್ರಶ್ನೆ ಏನಿದೆ ಅಂತಂದ್ರೆ, ಈ ಕೆಳಗಿನ ಪದಗಳಲ್ಲಿ ವಿಜಾತೀಯ ಒತ್ತಕ್ಷರ ಹೊಂದಿರತಕ್ಕಂಥ ಪದ. ಇದನ್ನು ಕೂಡ ನಾನು ಕನ್ನಡ ಅಂತಕ್ಕಂಥ ಟಾಪಿಕ್ ಒಳಗೆ ತರಗತಿಯನ್ನು ಕೂಡ ಮಾಡಿದ್ದೇನೆ. ಈಸಿಯಾಗಿ ಅತಿ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ. ನೀವು ಚಿಕ್ಕ ಮಕ್ಕಳಾಗಿರೋದ್ರಿಂದ ನಿಮಗೆ ಹೆವಿ ಅನ್ನಿಸ್ತಾವೆ. ಓಕೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ನೀವೇನು ಮಾಡ್ಬೋದು ಅಂದರೆ ಪದೇ ತರಗತಿಗಳನ್ನು ನೋಡ್ಕೊಂಡ್ರಿ ಅಂತಂದ್ರೆ ಒಂದು ದಿನಕ್ಕೆ 1-2-3 ತಾಸು ಹಾರ್ಡ್ ವರ್ಕ್ ಮಾಡಿದ್ರಿ ಅಂದರೆ ಖಂಡಿತವಾಗಿ ನೀವು ಏನು ಮಾಡ್ಬೋದು ಅಂದರೆ ಈ ರೀತಿ ಪ್ರಶ್ನೆಗಳನ್ನ ಈಸಿಯಾಗಿ ಬಿಡಿಸ್ಬೋದು. ನೀವು ಸೆಲೆಕ್ಷನ್ ಆಗ್ತೀರಿ, ಮುಂದೆ ಎಂಟ್ರೆನ್ಸ್ ಎಕ್ಸಾಮ್ ಒಳಗೆ ಪಾಸ್ ಆಗಿ ನೀವು ಏನು ಮೊರಾರ್ಜಿ ದೇಸಾಯಿ ಆಳ್ವಾಸ್ ಆದರ್ಶ ಶಾಲೆಗೆ ಎಂಟ್ರೆನ್ಸನ್ನು ಪಡ್ಕೊಳ್ತೀರಿ ಅನ್ನೋದಕ್ಕಿಂತ ನೀವು ಇದ್ರ ಬಗ್ಗೆ ಹೆಚ್ಚಿನ ನಾಲೆಜನ್ನು ಪಡ್ಕೊಳ್ತೀರಿ ಅಂತಕ್ಕಂಥದ್ದು ಇಲ್ಲಿ ಏನಾಗಿರ್ತದೆ? ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದರೆ ಎಲ್ಲೋ ಹೋಗೋದು, ನಾವು ತರಗತಿಗೆ ಸೇರ್ಕೊಳ್ಳೋದು ಮೇನ್ ನಮ್ದು ಇಂಟೆನ್ಷನ್ ಆಗಿರೋದಿಲ್ಲ. ನಮ್ಮ ಈಗಿನ ಒಂದು ದಿನಮಾನದೊಳಗೆ ನಮಗೆ ಎಜುಕೇಷನ್ ಅಂತಂದ್ರೆ ಕೇವಲ ಓದು ಬರಹ ಮಾತ್ರ ಅಲ್ಲ, ಯಾವುದೋ ಒಂದು ಎಕ್ಸಾಮ್ ಪಾಸ್ ಮಾಡೋದು ಮಾತ್ರ ಅಲ್ಲ. ಅದರ್ವೈಸ್ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಹೆಚ್ಚಿನ ನಾಲೆಜನ್ನು ಪಡ್ಕೋಬೇಕು, ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೋಬೇಕು. ಸೊ ಇದು ಪ್ರೆಸೆಂಟ್ ದಿನಮಾನ, ಇವತ್ತಿನ ದಿನಮಾನಗಳ ಅದು ಅತಿ ಎಸೆನ್ಸಿಯಲ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನೀವು ಎಕ್ಸಾಮ್ ಪಾಸ್ ಮಾಡೋದು ಮಾತ್ರ ಇಂಟೆನ್ಷನ್ ಇಟ್ಕೊಂಡು ಓದಬೇಡ್ರಿ. ನೀವೇನು ಮಾಡಬೇಕಂದ್ರೆ ನಾ ಹೆಚ್ಚಿನ ನಾಲೆಜನ್ನು ಪಡ್ಕೊಳ್ಬೇಕು, ಇದ್ರ ಬಗ್ಗೆ ಹೆಚ್ಚಿನದನ್ನು ತಿಳ್ಕೊಬೇಕು, ನಾ ಬೇಸಿಕನ್ನು ತಿಳ್ಕೊಬೇಕು ಅಂತಕ್ಕಂಥ ಉದ್ದೇಶದಿಂದ ನೀವು ಓದಿದ್ದೆ ಆದರೆ ನೀವೇನು ಮಾಡ್ಬೋದಪ್ಪ ಅಂದ್ರೆ ಕೇವಲ ತಿಳುವಳಿಕೆ ಮಾತ್ರ ಅಲ್ಲ, ನೀವು ಎಕ್ಸಾಮ್ ಕೂಡ ಏನು ಮಾಡ್ತೀರಿ? ಪಾಸ್ ಮಾಡ್ತೀರಿ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಏನಾಗ್ತದೆ? ತುಂಬಾ ಹೆಲ್ಪ್ ಆಗ್ತದೆ. ಸೊ ಅದು ಆ ಒಂದು ಇಂಟೆನ್ಷನ್ ಅನ್ನ ಇಟ್ಕೊಂಡು ಏನ್ ಮಾಡಿ ಅಂದ್ರೆ ಅಭ್ಯಾಸವನ್ನ ಮಾಡ್ತಾ ಹೋಗ್ರಿ. ಹಾಗಾದ್ರೆ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಅಂತ ಕೇಳಿದ್ದಾರೆ. ಅಕ್ಕ ಪಕ್ಕ ನೋಡ್ರಿ, ಕ ಒತ್ತ ಬಂದಿದೆ. ಹಾಗಾದ್ರೆ ವಿಜಾತಿ ಆಗೋದಿಲ್ಲ, ಸಜಾತಿ ಆಗ್ತದೆ. ಇಲ್ಲಿ ಕ ಒತ್ತ ಬಂದಿದೆ, ಹಾಗಾದ್ರೆ ಇದು ಕೂಡ ಏನಾಗ್ತದೆ? ಸಜಾತಿ ಆಗ್ತದೆ. ಬ ಒತ್ತ ಬಂದಿದೆ, ಇದು ಕೂಡ ಏನಾಗ್ತದೆ? ಸಜಾತಿ ಆಗ್ತದೆ. ಹಾಗಾದ್ರೆ ಇಲ್ಲಿ ಆಜ್ಞೆ ಅಂತ ಬಂದಾಗ ಇಲ್ಲಿ ಯ ಅಂತಕ್ಕಂಥ ಅಕ್ಷರದ ಒತ್ತು ಬಂದಿದೆ. ಓಕೆ, ಹಾಗಾದ್ರೆ ಇಲ್ಲಿ 4ನೇ ಆಪ್ಷನ್ ಸಜಾತಿ. ವಿಜಾತಿ ಒತ್ತಕ್ಷರ ಯಾವ್ದು ಬರ್ತದೆ ಅಂದ್ರೆ ಆಪ್ಷನ್ 4 ಒಳಗೆ ಆಜ್ಞೆ ಅಂತಕ್ಕಂಥದ್ದು ಏನಾಗಿರ್ತದಪ್ಪ ಅಂದ್ರೆ ವಿಜಾತಿ ಒತ್ತಕ್ಷರವನ್ನು ಹೊಂದಿರತಕ್ಕಂಥ ಪದ ಆಗಿರ್ತತಿ. ಇನ್ನು ನೆಕ್ಸ್ಟ್ 20ನೇ ಪ್ರಶ್ನೆ ಅಂತ ಬಂದಾಗ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ನಾಮಪದದ ಈ ವಿಧವಾಗಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ನಾಮಪದಗಳಿಗೆ 2 ಪ್ರಶ್ನೆಗಳು ಬಂದಿದಾವೆ. ನೋಡ್ರಿ, ರೂಢನಾಮ, ಅಂಕಿತನಾಮ, ವಸ್ತುವಾಚಕ ನಾಮಪದ, ಅನ್ವರ್ತಕ ನಾಮಪದ ಅಂತ ಕೇಳಿದ್ದಾರೆ. ಓಕೆ, ವಸ್ತುವಾಚಕ ನಾಮಪದದೊಳಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ 3 ವಿಧಗಳನ್ನ ಬಳಸ್ತೀವಿ. ಒಂದು ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ ಅಂತೇಳಿ. ರೂಢಿಯಿಂದ ಬಂದಿರತಕ್ಕಂಥದ್ದು ರೂಢನಾಮ. ಹೌದಾ, ನಮ್ಮಲ್ಲಿ ಇರ್ತಕ್ಕಂಥ ನ್ಯೂನ್ಯತೆ ಆಗಿರ್ಬೋದು, ನಾವು ಮಾಡ್ತಕ್ಕಂಥ ವ್ಯವಹಾರಗಳಾಗಿರ್ಬೋದು, ನಾವು ಹೊಂದಿರ್ತಕ್ಕಂಥ ವೃತ್ತಿ ಆಗಿರ್ಬೋದು. ಓಕೆ, ಅದನ್ನ ಒಳಗೊಂಡು ನಾವು ಇಡ್ತಕ್ಕಂಥ ಹೆಸರುಗಳಿಗೆ ನಾವೇನಂತ ಕರಿತೀವಿ? ಅನ್ವರ್ತಕ ನಾಮ ಅಂತ ಕರಿತೀವಿ. ಇನ್ನು ಗುರುತಿಗಾಗಿ ಮತ್ತೆ ವ್ಯವಹಾರದ ಉಪಯೋಗಕ್ಕೋಸ್ಕರ ನಾವು ಇಟ್ಕೊಂಡಂಥ ಹೆಸರುಗಳನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಅಂಕಿತ ನಾಮ ಅಂತ ಕರಿತೀವಿ. ಓಕೆ, ನಾನೊಬ್ಬ ಟೀಚರ್, ನನ್ನನ್ನು ಟೀಚರ್ ಅಂತ ಕರೆದ್ರಿ ಅಂತಂದ್ರೆ ನಾನು ಅದೇನಾಗಿರ್ತದೆ ಹೇಳ್ರಿ? ಅನ್ವರ್ತಕ ನಾಮ ಆಗಿರ್ತದೆ. ಯಾಕಂದ್ರೆ ನನ್ನ ವೃತ್ತಿಗೆ ಅನುಸಾರವಾಗಿ ನಾನು ಏನನ್ನ ಕೆಲಸ ಮಾಡ್ತೀನಿ ಅಂತಕ್ಕಂಥ ವಿಷಯವನ್ನ ಇಟ್ಕೊಂಡು ನನ್ನನ್ನು ನೀವೇನ್ ಮಾಡ್ತೀರಿ? ಶಿಕ್ಷಕಿ ಅಂತ ಗುರುತು ಮಾಡ್ತೀರಿ. ಓಕೆ, ಸೊ ಅದಕ್ಕೋಸ್ಕರ ನಾವು ಶಿಕ್ಷಕಿ ಅಂತಕ್ಕಂಥದ್ದು ಏನಾಗಿರ್ತತಿ? ಅನ್ವರ್ತಕ ನಾಮ ಆಗಿರ್ತತಿ. ಓಕೆ, ನಾನೊಬ್ಬ ಮಹಿಳೆ ಅಂತಕ್ಕಂಥದ್ದು ಏನಾಗಿರ್ತದೆ? ಎಲ್ಲಾ ಮಹಿಳೆ ತರ ನಾನು ಮಹಿಳೆ ಅಂತಕ್ಕಂಥದ್ದು ಏನಾಗಿರ್ತತಿ? ರೂಢನಾಮ ಆಗಿರ್ತತಿ. ಸೊ ಆ ಎಲ್ಲಾ ಮಹಿಳೆಯೊಳಗ ಪರ್ಟಿಕ್ಯುಲರ್ ಆಗಿ ನನ್ನನ್ನೇ ಗುರುತು ಮಾಡ್ಬೇಕಂದ್ರೆ ನನ್ನ ತಂದೆ ತಾಯಿ ನನಗೇನ್ ಮಾಡಿದ್ರು? ಒಂದು ಹೆಸರನ್ನ ಇಟ್ಟಿದ್ದಾರೆ. ಸೊ ನನ್ನ ಗುರುತಿಸೋದಕ್ಕೋಸ್ಕರ ನನಗೊಂದು ಹೆಸರನ್ನ ಇಟ್ಟಿದ್ದಾರೆ. ಸೊ ನನ್ನನ್ನು ಗುರುತು ಮಾಡೋದಕ್ಕೋಸ್ಕರ ನನಗೆ ಇಟ್ಟಂತ ಹೆಸರನ್ನ ನಾವೇನಂತ ಕರಿತೇವೆ ಅಂತಂದ್ರೆ ಅಂಕಿತ ನಾಮ ಅಂತ ಕರಿತೀವಿ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನಾಮಪದದ ಬಗ್ಗೆ ನಿಮಗೆ ಕರೆಕ್ಟಾಗಿ ಏನು ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಓಕೆ, ಇನ್ನು ಮುಂದಿನ ತರಗತಿಯಲ್ಲಿ ಬಂದಾಗ ನಾವೇನಪ್ಪ ಅಂತಂದ್ರೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಯನ್ನು ಏನು ಮಾಡ್ತಾ ಹೋಗೋಣಂತ ಬಿಡಿಸ್ತಾ ಹೋಗೋಣಂತ. ನಮಗೆಲ್ಲರಿಗೂ ಗೊತ್ತೈತಿ ಪ್ರತಿಯೊಂದು ವಿಷಯದ ಮೇಲೂ ಕೂಡ 20 ಪ್ರಶ್ನೆಗಳನ್ನು ಕೇಳಿರ್ತಾವೆ. ನಾವೀಗ ಕನ್ನಡಕ್ಕೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ನೆಕ್ಸ್ಟ್ ತರಗತಿಯೊಳಗೆ, ಯಾಕಂದ್ರೆ ವಿಡಿಯೋ ತುಂಬ ಲೆಂತ್ ಆಗ್ತದೆ, ನೀವು ಮಕ್ಕಳಾಗಿರೋದ್ರಿಂದ ನಿಮ್ಮ ಒಂದು ಫೋಕಸ್ ತುಂಬ ಜಾಸ್ತಿ ಇರೋದಿಲ್ಲ.
ಓಕೆ, ಅದಕ್ಕೋಸ್ಕರ ನಿಮಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ಇದು ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಅಂದರೆ ಕಟ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೇನೆ. ಕರೆಕ್ಟಾಗಿ ತರಗತಿಗಳನ್ನು ನೋಡ್ಕೊರಿ. ತರಗತಿಗಳು ಕಡಿಮೆ ಇದ್ದರೂ ಕೂಡ ಇಲ್ಲಿ ಇರ್ತಕ್ಕಂಥ ವಿಷಯಗಳು ಏನಾಗಿದೆ ತುಂಬ ಇದೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ಪದೇ ಒಂದು 2 ಸಲ ನೋಡ್ಕೊಂಡ್ರಿ ಅಂತಂದರೆ ನೀವೇನು ಮಾಡ್ಬೋದು, ಅತಿ ಹೆಚ್ಚಿನ ಒಂದು ಜ್ಞಾನವನ್ನು ಪಡ್ಕೊಳ್ಬೋದು ಮತ್ತು ಹೆಚ್ಚು ಅಂಕಗಳನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಏನು ಮಾಡ್ತಾ ಹೋಗೋಣ ಅಂತ ಮುಗಿಸ್ತಾ ಹೋಗೋಣ ಅಂತ. ವಿದ್ಯಾರ್ಥಿಗಳೇ, ಈ ರೀತಿಯ ತರಗತಿಗಳು ನಿಮಗೆ ಬೇಕು ಅಂತಂದರೆ ನೀವು ಖಂಡಿತವಾಗಿ ನೀವೇನು ಮಾಡಿರಿ ಅಂತಂದರೆ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಅಷ್ಟೆಲ್ಲ ಬೇರೆದವ್ರಿಗೆ ಕೂಡ ಏನು ಮಾಡಿರಿ, ಶೇರ್ ಮಾಡಿರಿ. ನೀವು ಅತಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ದಂಗೆ, ಲೈಕ್ ಶೇರ್ ಮಾಡ್ದಂಗೆ ನನಗೆ ತರಗತಿಗಳನ್ನು ಮಾಡೋದಕ್ಕೆ ಸ್ವಲ್ಪ ಏನಾಗ್ತೈತಿ, ಇನ್ನೊಂದು ಮೋಟಿವೇಶನ್ ಆಗ್ತೈತಿ. ಯಾಕಂದರೆ ನೀವು ತರಗತಿಗಳನ್ನು ನೋಡಿದ್ರಿ ಅಂತಂದರೆ ನಮ್ಮ ತರಗತಿಗಳು ನೋಡ್ತಾ ಇದ್ದಾರೆ, ಬೇರೆದ್ರಿಗೆ ಯೂಸ್ ಆಗ್ತಾ ಇದ್ದಾವೆ ಅಂತ ಅಂದ್ಕೊಂಡು ನಾನು ತರಗತಿಗಳನ್ನು ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀವೇನು ಮಾಡಿರಿ ಅಂತಂದರೆ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಮುಂದಿನ ತರಗತಿಯೊಳಗೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ 21ರಿಂದ 40ರವರೆಗೂ ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಹೋಗೋಣಂತ. ಓಕೆ, ಥ್ಯಾಂಕ್ ಯು. ಮುಂದಿನ ತರಗತಿಯೊಳಗೆ ಸಿಗೋಣ.